ಸಂಗೊಳ್ಳಿ ಇದು ಮೂಲ ಸಂಗೊಳ್ಳಿ ಗ್ರಾಮ ಇಲ್ತಿತ್ತು ಮೇಡಮ್. ಮುಂಚೆ ಇದು ಸಂಗೊಳ್ಳಿ ಗ್ರಾಮ ಇತ್ತು. ಈ ಒಂದು ಸ್ಥಳ ಸಂಗೊಳ್ಳಿ ರಾಯಣ್ಣವರ ಜನಿಸಿದಂಥ ಹುಟ್ಟಿದಂಥ ಸ್ಥಳ ಇದು. ಸಂಗೊಳ್ಳಿ ರಾಯಣ್ಣನ ಪುಣ್ಯ ಸ್ಥಾನಕ್ಕೆ ಬೆಣ್ಣೆ ಬಂತ. ಹಳ್ಳಿ ಜೀವನದಷ್ಟು ಸುಖ ನೆಮ್ಮದಿ ಸಿಟಿ ಒಳಗೆ ನಮಗೆ ಸಿಗುದಿಲ್ಲ. ವಂಶದೊಳಗೆ ಅದರ ವೀರತನ ಅದು ರಕ್ತಗತವಾಗಿ ಬಂದ್ಬಿಟ್ಟಿತ್ತು. ಅದು ರಾಯಣ್ಣನ ಅಜ್ಜ, ರಾಯಣ್ಣನ ತಂದೆ, ರಾಯಣ್ಣನ ತಾಯಿ. ರಾಯಣ್ಣನ ಸಂಗೊಳ್ಳಿಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನಿಸಿದಂಥ ಸಂಗೊಳ್ಳಿ ಊರಲ್ಲಿದ್ದೀನಿ. ಹೌದು, ಇವತ್ತಿಂದ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ರಾಯಣ್ಣನ ಕುರುಹುಗಳು ಸರಣಿ ಕಾರ್ಯಕ್ರಮದಲ್ಲಿ ಬರುತ್ತೆ. ನಿಮ್ಮ ಬೆಂಬಲ ಸದಾ ನಮ್ಮ ಜೊತೆ ಇರಬೇಕು. ಅದ್ರ ಜೊತೆಗೆ ರಾಯಣ್ಣಂಗೆ ಸಂಬಂಧಪಟ್ಟಂಥ ಯಾವುದೇ ಸ್ಥಳಗಳನ್ನ ಬಿಡಲ್ಲ. ಆ ತಿಳ್ಕೊಂಡವರು ರಾಯಣ್ಣನ ಅಪ್ಪಟ ಅಭಿಮಾನಿ ಇದೇ ಊರಲ್ಲಿದ್ದಾರೆ. ಅವ್ರ ಹೆಸರು ಬಸವರಾಜ್ ಕಾಮತ್ ಅಂತ ಅವ್ರ ಹೆಸರು. ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀವಿ. ಬ್ಯುಸಿ ಬರ್ತಾ ಇದೆ, ತುಂಬ ಬ್ಯುಸಿ ಅವರು. ನಾವು ಕರೆಕ್ಟಾಗಿ ಆರ್ಚ್ ಇದೆಯಲ್ಲ, ಅಲ್ಲಿದ್ದೀವಿ. ಓಕೆ ಓಕೆ, ಬರ್ತೀವಿ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಬಸವರಾಜ್ ಕಾಮತ್ ಅಂತ ಸಂಗೊಳ್ಳಿ ರಾಯಣ್ಣನ ಅಪ್ಪಟ ಅಭಿಮಾನಿ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇಂಚಿಂಚು ಹೇಳ್ಕೊಂಡಿದ್ದಾರೆ, ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ. ಬನ್ನಿ, ಅವ್ರನ್ನ ಭೇಟಿ ಮಾಡಿ ಸಂಗೊಳ್ಳಿ ರಾಯಣ್ಣನ ಕುರುಹುಗಳು ಎಲ್ಲಿದೆ, ಏನೇನಿದೆ, ಯಾವುದನ್ನು ಬಿಡದಲೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ತೋರಿಸ್ತೀವಿ. ಸ್ನೇಹಿತರೆ, ಇದೇ ಸಂಗೊಳ್ಳಿ ಊರಲ್ಲಿ ಉತ್ಸವ ನಡೀತಾ ಇತ್ತು. ಇವತ್ತು ಮುಕ್ತಾಯ ಆಗಿದೆ. ಅವ್ರು ಎಲ್ಲಿಗೆ ಬನ್ನಿ ಅಂತ ಅಂದ್ರು? ಸಭಾಂಗಣದ ಒಳಗೆ. ಹಾಂ, ಆಯ್ತು ಸರ್, ಇರಲಿ, ಮಾಡ್ತೀವಿ ಸರ್ ಇನ್ನೊಂದ್ಸಲ ನಿಮಗೋಸ್ಕರ. ಹೇಳಿದ್ನಲ್ಲ ಸ್ನೇಹಿತರೆ, ಬಸವರಾಜ್ ಅಂತ ರಾಯಣ್ಣನವರ ಅಪ್ಪಟ ಅಭಿಮಾನಿ. ರಾಯಣ್ಣವ್ರ ಬಗ್ಗೆ ಇಂಚಿಂಚು ತಿಳ್ಕೊಂಡಿದ್ದಾರೆ. ಇವರು ಮೂಲತಃ ಸಂಗೊಳ್ಳಿಯವರೇ, ಸ್ಥಳೀಯರು. ಸರ್, ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ ಇವತ್ತು? ಮೇಡಮ್, ನಿಮ್ಮದು ಈಗ ಸಂಗೊಳ್ಳಿ ರಾಯಣ್ಣವರ ಒಂದು ಸ್ಟೆಪ್ ಬೈ ಅವ್ರ ಸ್ಟೋರಿ ಯಾವ ರೀತಿ ಬಿಲ್ಡಪ್ ಆಗ್ತದೆ ಆ ರೀತಿ ಸ್ಥಳಗಳನ್ನು ನಿಮ್ಗೆ ತೋರಿಸ್ಕೊಂತ ಹೋಗ್ತದೆ. ಸಂಗೊಳ್ಳಿ ರಾಯಣ್ಣಂದು ಒಂದು ಕುರುಹುಗಳು ಬಿಡಲ್ಲ ಸರ್, ನಾವು ಎಲ್ಲಾನು ಕೂಡ ತೋರಿಸಿ ಕರ್ಕೊಂಡೋಗಿ. ಫಸ್ಟು ಎಲ್ಲಿಗೆ ಹೋಗ್ತೀರಾ? ಸ್ಟೆಪ್ ಬೈ ಸ್ಟೆಪ್ಪೇ ತಗೊಳ್ಳೋಣ. ಫಸ್ಟ್ ಕಿತ್ತೂರಿಗೆ ಹೋಗ್ತೀವಿ ನಾವು. ಕಿತ್ತೂರು. ಓಕೆ. ಕಿತ್ತೂರೊಳಗೆ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಏನು ಅಲ್ಲಿ ಮೊದಲನೇ ಯುದ್ಧ, ಎರಡನೇ ಯುದ್ಧದೊಳಗೆ ಅವ್ರದ್ದು ಏನು ಹೋರಾಟದ ಸನ್ನಿವೇಶ ಇತ್ತು, ಅದನ್ನು ಇದು ಮಾಡ್ತೀವಿ. ಆನಂತರ ಅವ್ರದ್ದು ಕೆಲವೊಂದು ಅಡಗುದಾನಗಳು ಅದಾವ್ರಿ. ಆಮೇಲೆ ನಂದಗಡ ಆಗಿರ್ಬೋದು, ಕೌಲುಗುಡ್ಡ ಆಗಿರ್ಬೋದು, ಆಮೇಲೆ ಹಂಡಿಬಣ್ಣಾಥ ಮಠ ಆಗಿರ್ಬೋದು, ಡೋರಿ ಹಳ್ಳ ಆಗಿರ್ಬೋದು, ಅವನ್ನೆಲ್ಲನೂ ನಿಮಗೆ ಹಂತ ಹಂತವಾಗಿ ಇದು ಮಾಡ್ತೀವಿ. ಓಕೆ ಸ್ನೇಹಿತರೆ, ಇಂದಿನಿಂದ ಬಸವರಾಜ್ ಜೊತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜೀವನ ಚರಿತ್ರೆ ಕುರುಹುಗಳು ಸ್ಟಾರ್ಟ್ ಆಗುತ್ತೆ. ಹಾಂ, ನಮ್ಮಲ್ಲಿ ಬರ್ರಿ. ಹಾಂ, ಬರ್ರಿ. ನಮ್ಮದೆಲ್ಲ ಸರ್, ಈ ಮನೆ ಡಿಫ್ರೆಂಟ್ ಆಗಿದೆಯಲ್ಲ ಸರ್? ಹಳೇದು ನಮ್ಮ ಎಲ್ಲ ಹಿಂಗೆ ರೀ. ಹಾಂ, ಕಲ್ಲು. ನಮ್ಮದು ಇದು ಒಂದು 50 ವರ್ಷ ರೀ. ಎಲ್ಲ ಹೊಸ ಹಳೆ ಊರಿಂದ ಇಲ್ಲಿ ಬಂದು ಶಿಫ್ಟ್ ಆಗಿದ್ಗಳಿಗೆ ಹಾಕಿದ್ರು ಮನೆಗಳು. ಚೇರ್ಮನ್ರ ಬರ್ರಿ. ಬಿಲ್ಡಿಂಗ್ ಇಲ್ಲ. ಬಿಲ್ಡಿಂಗ್ ಇದು ಇಟ್ಕೆನಾ ಅಥವಾ ಮಣ್ಣ? ಇದು ಇಟ್ಟಿಗೆ ರೀ. ಇದೆಲ್ಲ ಇದು ಕಲ್ಲು ಮತ್ತು ಮಣ್ಣಿಂದ ರೀ ಇದೆಲ್ಲ. ಬಸವರಾಜ್ ಸರ್ ಮನೆನೇ ಒಂದು ಅದ್ಭುತವಾಗಿದೆ ನಮಗೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಇದು 50 ವರ್ಷದ ಹಿಂದಿನ ಮನೆ ಆದರೂ ಕೂಡ ಕಲ್ಲಿಂದ ಮಾಡಿದ್ದಾರೆ. ಇವಾಗ ನಾನು ಈ ಥರದ್ದೆಲ್ಲ ರಾಗಿ ಬೀಸಕ್ಕಲ್ಲೆಲ್ಲ ಇವಾಗ ಎಲ್ಲಿ ನೋಡ್ತೀವಿ ನಾವು? ಇಲ್ಲಿ ನೋಡಿ, ಇನ್ನು ಉಳಿಸ್ಕೊಂಡಿದ್ದಾರೆ ರಾಗಿ ಬೀಸಕ್ಕಲ್ಲು, ಅದ್ರ ಜೊತೆಗೆ ಒಳ್ಕಲ್ಲು. ಮೇ ಬಿ ಚಿಕ್ಕದಿದೆಯಲ್ಲ. ಅಜ್ಜಿ, ನೀವು ಕುಟ್ಟದ ಅಡಿಕೆನಾ? ಓ ಹೌದಾ? ನೀವೇನಾಗಬೇಕು ಬಸವರಾಜ್ ಅವ್ರಿಗೆ? ಓ, ನಿಮ್ಮ ತಾಯಿ. ಓಕೆ. ಇದು ಯಾವ ದೇವರು? ನವಿಲ್ಗರಿ. ಎಲ್ಲಮ್ಮ ಕಾಪಾಡಮ್ಮ ನಮ್ಮನ್ನೆಲ್ಲ, ಸಂಗೊಳ್ಳಿನೂ ಕಾಪಾಡಮ್ಮ. ಓ, ಅಡ್ಗೆ ಮನೆ ಇವಾಗ್ಲೂ ಇದು ಸಾರಿಸ್ತೀರಿ ಸಗಣಿಲಿ? ನೀವಿಲ್ಲ? ನಿಮ್ದೆಲ್ಲ ತುಂಬ ಕುಟುಂಬ? ಹಾಂ, ಇವ್ರು ಬಸವರಾಜ್ ಅವ್ರದ್ದು.
ನಿಮ್ಮ ಅಕ್ಕನ ಮಗಳ್ರಿ. ಏನು ಓದ್ತಾ ಇರೋದು? 10th ಮುಗಿಸ್ಬಿಟ್ಟೇನ್ರಿ. ಓಕೆ. ಇದು ಮಜ್ಜಿಗೆ ಕಡಿಯೋದು ಇವಾಗಲೂ ನೀವು ಇದರಲ್ಲೇ ಕಡಿಯೋದಾ? ಒಂದ್ಸತಿ ಕರಿ ಹೇಳಿರಿ. ಅಬ್ಬಬ್ಬಾ, ಇದನ್ನೆಲ್ಲ ಯೂಸ್ ಮಾಡ್ತೀರಾ ಇನ್ನು? ಬೆಂಗಳೂರಲ್ಲೆಲ್ಲ ಮಿಕ್ಸಿಲಿ ಕಡಿತೀವಿ. ಈಗ ಮಿಕ್ಸಿಲೆ ತೆಗೆದ್ಬಿಡ್ತೀರಿ, ಈಗ ಇದ್ರಲ್ಲಿ ಏನಾದ್ರು ಓ, ನಿಮ್ದೇ ಹಸು ಇದೆ? ಹಸು ಅದಾವ್ರಿ, ಆಚೆ ಕಡೆ ಅದಾವ. ಕಡಿ ಕಡಿ, ನಾನು ಕಡಿ. ಬೆಣ್ಣೆ ಬಂತಾ? ಮಂತ್ ಮಜ್ಜಿಗೆ ಕಡಿಯ ಮಂತ್. ಇವಾಗೆಲ್ಲ ಕಡಗೋಲ್ ಅಂತೇವ್ರ ನಾವು. ಕಡ್ಗೋಲು ಅಂತ ಹೇಳೋದು. ನಮ್ಮ ಕಡೆ ಮಂತ್ ಅಂತ ಹೇಳ್ತಾರೆ ನಮ್ಮ ಅಜ್ಜಿರು. ಆದ್ರೆ ಇವಾಗ ಎಲ್ಲಿ ನೋಡ್ತೀವಿ ಸ್ಟೀಲ್ದು ಮಜ್ಜಿಗೆ ಕಡೆ ಅಂಡೆನೇ ಬರುತ್ತೆ. ಇವಾಗ ಇಲ್ಲೂ ಎಲ್ಲರ ಮನೇಲಿ ಇದೇ ರೀತಿ ಯೂಸ್ ಮಾಡೋದಾ? ಓ, ಓಕೆ. ಬೆಣ್ಣೆ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಬರುತ್ತೆ. ಅದಕ್ಕೆ ಬೆಣ್ಣೆ ಕಡಿಲಿಕ್ಕೇನೆ ಇವ್ರು ಹಾಕೊಂಡಿದ್ದಾರೆ. ಮನೆ ತುಂಬಾ ಚೆನ್ನಾಗಿದೆ, ಹಳೆ ಮನೆ ಆದ್ರೂ ತುಂಬಾ ಚೆನ್ನಾಗಿದೆ. ಮಣ್ಣಿಂದ ಎಲ್ಲ ಹಳೆ ಮನೆ. ಬನ್ನಿ ಸ್ನೇಹಿತರೆ, ಇನ್ನ ತಿಂಡಿ ತಿನ್ಕೊಂಡು ರಾಯಣ್ಣವರ ಕುರುಹುಗಳನ್ನ ಹುಡ್ಕೊಂಡು ಹೋಗ್ಬೇಕು ನಾವು ಇವಾಗ. ನಮಸ್ತೆ. ಇರ್ಲಿ ಇರ್ಲಿ, ನಮ್ಗಿಲ್ಲೇ ಚೆನ್ನಾಗಿದೆ. ಇವರೆಲ್ಲ ಯಾರು? ಇವರು ನಮ್ಮ ಸಮಾಜದ ಹಿರಿಯರೇ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮಸ್ತೆ. ಅವರು ಅವ್ರ ಮಾಮ, ಅವ್ರು ನಮ್ಮ ದೊಡ್ಡ ಅಕ್ಕರ ಬಂದರು ಅವ್ರು. ಓಕೆ. ಓ, ಸಾಮಾನುಗಳನ್ನ ಇಡೋದಕ್ಕೆ ಇವಾಗ ಕಬೋರ್ಡ್ ಅಂತೀವಲ್ಲ, ಆ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀರಾ? ನಿಮ್ಮ ತಂದೆಯವ್ರು ಕಟ್ಸಿದ್ದೆ ಸರ್ ಮನೆ? ಅವ್ರು ತೀರ್ಕೊಂಡಿದ್ದಾರೆ ಈಗ. ನಾವು 3 ಜನ ಹಾಕ್ಬೋಳ್ರಿ, ಮುಂದೆ 3 ಜನ ಅಂತ. ಓ, ಎಲ್ಲ ಒಟ್ಟಿಗೆನೇ ಇರೋದು ಇದೇ ಮನೆಯಲ್ಲಿ? ಓ, ಪರವಾಗಿಲ್ಲ ಸರ್. ಹಾಗಾದ್ರೆ ನೀವೇ ಅದೃಷ್ಟವಂತರು. ಇವಾಗ ಏನು ಕೂಡು ಕುಟುಂಬಗಳು, ಜಾಯಿಂಟ್ ಫ್ಯಾಮಿಲಿ ನೋಡೋದೇ ಕಷ್ಟ. ಎಲ್ಲ ಸಿಂಗಲ್, ಗಂಡ ಹೆಂಡತಿ ಸಪ್ರೇಟು, ಒಂದೇ ಮಗು. ಏನ್ ನೋಡ್ರಿ, ಮನೆ ತುಂಬಾ ಜನ, ಖುಷಿ, ಲವಲವಿಕೆ ಎಲ್ಲ ಇದೆ. ಎಲ್ಲರೂ ಹೊಂದ್ಕೊಂಡು ಸಹಕಾರದಿಂದ ಹೋದರೆ ಜಾಯಿಂಟ್ ಕುಟುಂಬಗಳು ಉಳಿತಾವ್ರಿ. ಮತ್ತು ಅದ್ರ ಸಹಕಾರದಿಂದ ಅದ್ರದ್ದು ಇದೇನಿರ್ಬೇಕು ರೀ, ಸಹಕಾರ ಮನೋಭಾವನೆ ಇದ್ರೆ ಇಂಥ ಜಾಯಿಂಟ್ ಕುಟುಂಬಗಳು ಮುಂದುವರಿತಾವ್ರಿ. ಅದಕ್ಕಾಗಿ ಇರಲಿಲ್ಲ ಅಂದ್ರೆ ಏನಾಗಿಬಿಡ್ತಾವ್ರಿ, ಸಹಕಾರ ಅತ್ತಿ ಸೊಸೆಗೆ ಅಥವಾ ಹೆಂಡತಿಗೆ ಗಂಡಗೆ ಜಗಳ ಬಂದು ಅಂದ್ರೆ ಅವು ವಿಭಕ್ತ ಕುಟುಂಬಗಳು ಆಗ್ತಾವ್ರಿ. ನಿಮ್ದು ಸಹಕಾರ ಇರೋವತ್ತಿಗೆ ಇಷ್ಟು ಚೆನ್ನಾಗಿ ನಡ್ಕೊ ಬರ್ತಾ ಇರೋದು, ಇಲ್ಲಾಂದ್ರೆ ಇಷ್ಟು ವರ್ಷ ಎಲ್ಲಿರೋದಕ್ಕಾಗೋದು? ಅದೇ ಸಹಕಾರ ಅಂದ್ರೆ ಯಾರೋ ಒಬ್ರು ಸ್ಯಾಕ್ರಿಫೈಸ್ ಮಾಡ್ಬೇಕಲ್ರಿ ಅದಕ್ಕೆ. ಆ ಜಾಯಿಂಟ್ ಕುಟುಂಬ ಹೋಗ್ಬೇಕಂದ್ರೆ ಯಾರೋ ಒಬ್ರು ಅದಕ್ಕೆ ಸಾಥಿ ಕೊಡ್ಬೇಕಲ್ರಿ. ಹೌದು ಸರ್. ನೋಡಿ ಸರ್, 5 ಬೆರಳು ಒಂದೇ ಸಮ ಇಲ್ಲ ಅಲ್ವಾ? ಒಬ್ರು ಕೆಳಗಡೆ ತಲೆ ತಗ್ಗಿಸ್ಬೇಕು, ಇನ್ನೊಬ್ರು ತಲೆ ಮೇಲೆ ಎತ್ತಬೇಕು. ಇಷ್ಟೇ. ಜಾಯಿಂಟ್ ಕುಟುಂಬಗಳದಾಗ ಹಂಗಿದ್ದಾಗ ಜಾಯಿಂಟ್ ಕುಟುಂಬಗಳು ಮುಂದುವರಿತಾವ್ರಿ. ಇಲ್ಲಿಲ್ಲ ಅಂದ್ರೆ ವಿಭಕ್ತ ಕುಟುಂಬಗಳು ಹಾಕೊಂಡು ಅವ್ರವ್ರ ಸಪ್ರೇಟ್ ಜೀವನ ಅವ್ರು ಮಾಡ್ಕೊಂತ ಹೋಗ್ಬಿಡ್ತಾರೆ. ನಿಮ್ಮ ಮನೆಯಿಂದ ಯಾರು ಸಿಟಿಗೆ ಹೋಗಿ? ಎಲ್ಲರೂ ಇಲ್ಲೇ ಹಳ್ಳಿ ಜೀವನನೇ ಎಲ್ಲರಿಗೂ ಇಷ್ಟ ರೀ. ಸಿಟಿ ಒಳಗೆ ಯಾರು ಇರಾಕ್ ಇಷ್ಟಪಡೋದು. ಓಕೆ. ನೀವೇನು ಓದಿರೋದು? ನಂದು MA BEd ನಂದು. ಒಬ್ಬೊಬ್ಬೊಬ್ಬ ಮಾಸ್ಟರ್ ಡಿಗ್ರಿ ಮಾಡಿದ್ದೀರಾ, ಆದ್ರೂ ಸಂಗೊಳ್ಳಿಲೇ ಇದ್ದೀರಾ, ಹೊರಗಡೆ ಎಲ್ಲೂ ಹೋಗ್ಬೇಕಂತ ಅನ್ಸಿಲ್ಲ? ಅನಿಸಿಲ್ಲ. ನಮಗದು ನಮ್ಮ ಈ ಹಳ್ಳಿ ಜೀವನದಷ್ಟು ಸುಖ ನೆಮ್ಮದಿ ಸಿಟಿ ಒಳಗೆ ನಮಗೆ ಸಿಗೋದಿಲ್ಲ. ಎಂಥ ಮಾತು ಹೇಳಿದ್ರಿ ಸರ್. ಹೌದು. ರಾಯಣ್ಣನ ಬಗ್ಗೆ ಇಲ್ಲಿ ಎಲ್ರಿಗೂ ಮಾಹಿತಿ ಗೊತ್ತು, ಎಲ್ರಿಗೂ ಗೊತ್ತು. ಇಲ್ಲಿ ಪ್ರತಿಯೊಂದು ಕುಟುಂಬದ ಹಿರಿಯರು ಎಲ್ಲರಿಗೂ ಆ ಸ್ಟೋರಿ ಗೊತ್ತಿದೆ. ಇಲ್ಲೇ ನಮ್ಮಲ್ಲಿ ಬ್ರಿಟಿಷರ ಕಾಲದೊಳಗನ ರೀ ಸಂಗೊಳ್ಳಿ ರಾಯಣ್ಣ ನಾಟಕ ಮಾಡ್ತಿದ್ರಿ ಇಲ್ಲಿ. ಒಬ್ಬ ಸಂಗೊಳ್ಳಿ ರಾಯಣ್ಣನ ನಾಟಕ ಹೆಂಗೆ ಮಾಡ್ತಿದ್ರು ಅಂದ್ರೆ, ಎಷ್ಟೋ ಸಲ ಸಂಗೊಳ್ಳಿ ರಾಯಣ್ಣನ ನಾಟಕ ಇವರು ನಮ್ಮ ಯರು ಪಾಟೀಲ್ರು, ಏಣಿಗೆ ಬಾಳಪ್ಪ ಅವರು ಮತ್ತು ಸಂಪಗಾಮಿ ಇವರು ಸಿದ್ಧನಾಳ ಮಣಿತನದ ಅದು ಹೇಳಿರಲ್ರಿ. ಅದಕ್ಕಿಂತ ಪೂರ್ವದೊಳಗೆ ನಮ್ಮಲ್ಲಿ ಸಂಗೊಳ್ಳಿ ರಾಯಣ್ಣನ ನಾಟಕ ಸುಮಾರು 365 ಪ್ರಯೋಗಗಳಾಗಿದ್ದಾವೆ ರೀ. 365 ಪ್ರಯೋಗಗಳಾಗಿದ್ದಾವೆ ರೀ. ಬ್ರಿಟಿಷ್ ಸರ್ಕಾರದ ಇದಕ್ಕೆ ವಿರುದ್ಧವಾಗಿ ನಾಟಕವನ್ನು ಮಾಡಿದರೆ ನಾಟಕವನ್ನು ಎಷ್ಟೋ ಸಲ ಬ್ಯಾನ್ ಮಾಡಿದ್ದಾರೆ, ಕತ್ತಿ ಕಸ್ಕೊಂಡು ಹೋಗಿದ್ದಾರೆ. ಆಮೇಲೆ ಅವ್ರನ್ನೆಲ್ಲರೂ ಅರೆಸ್ಟ್ ಮಾಡಿದ್ದಾರೆ. ನಾಟಕ ಇದು ಮಾಡಿದವ್ರು ಅರೆಸ್ಟ್ ಮಾಡಿದ್ದಾರೆ ರೀ. ಆಮೇಲೆ ಒಬ್ಬವ್ರು ಇಲ್ಲಿ ನಮ್ಮಲ್ಲಿ ಹುಲಿಯ ಹುಟ್ಟಿತು ಕಿತ್ತೂರಿನಾಗ ಅಂತೇಳಿ ಜಾನಪದ ಹಾಡು ಹಾಡಿ ಜನರನ್ನು ಎಚ್ಚರಿಸ್ತಾ ಇದ್ರಿ. ನಮ್ಮ ಸಂಗೊಳ್ಳಿ ರಾಯಣ್ಣ
ಈ ಮಯೂರ ಪಿಕ್ಚರ್ದೊಳಗೆ ಯಾವ ರೀತಿ ಒಂದು ಲಾವಣಿ ಹಾಡ್ತಿರ್ತಾನಲ್ರಿ, ಆ ರೀತಿ ಲಾವಣಿ ಹಾಡುವಂಥ ಒಬ್ಬ ಇವರ ಸಿಂಗಾಡಿ ಅನ್ನೋ ಮನೆತನದ ವ್ಯಕ್ತಿಯನ್ನು ಅವ್ರೇನು ಮಾಡಿದ್ರಿ, ಅರೆಸ್ಟ್ ಮಾಡಿಕೊಂಡು ಹಾಡನ್ನು ಹಾಡಬಾರ್ದು ಅಂತೇಳಿ ನಿರ್ಬಂಧ ಮಾಡಿದ್ದಾರೆ ರೀ. ಅವರು ನಿರ್ಬಂಧ ಮಾಡಿದ್ದಾರೆ ಸರ್. ಇಷ್ಟೆಲ್ಲ ಪ್ರಾಮಿಸ್ ತಿನ್ನಕ್ಕಾಗಲ್ಲ, ದೊಡ್ಡ ಮನ್ಸ ಅಂತ ಗೊತ್ತು ನನಗೆ. ಕಜ್ಜಿಕಾಯಿ, ಚಕ್ಲಿ, ಅದ್ರ ಜೊತೆಗೆ ಇದು ನಾವು ನಿಮಗೆ ಎಷ್ಟು ಚೂರಿ ಅಂತ ಹೇಳ್ತೀವಿ. ನಿಮ್ಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಇದನ್ನ ಮಾಡಿ. ನಾವ್ ಸ್ಟೋರಿ ಮಾಡ್ಬೇಕು ಅನ್ಕೊಂಡಿದೀವಿ, ಲೇಟ್ ಆಗಿ ತಗೊಳ್ತೀವಿ. ಅದು ಊಟದ್ರಿ, ಇದು ನಾಷ್ಟ ಆದ್ರಿ, ಅದು ಮಾಡ್ತೀವಿ. ಉತ್ತರ ಕರ್ನಾಟಕ ಮಂದಿ ವಿಶಾಲ ಹೃದಯದವರು ಅಂತ ಕೇಳಿದ್ರೆ, ಆದ್ರೆ ಇಷ್ಟು ಗೊತ್ತಿಲ್ಲ. ಇಲ್ಲ ಇಲ್ಲ, ನಿಮ್ಗೆ ಎಷ್ಟು ಬೇಕಾಷ್ಟು ತೋರಿ ತೆಗಿರ್ಬೇಕು. ಇದನ್ನ ಒಂದು ಪ್ಲೇಟ್ ಕೊಡ್ರಿ ಅವ್ರಿಗೆ. ಇದು ಅಲ್ಲ, ಎಷ್ಟು ಧೈರ್ಯ ಸರ್ ಅವಾಗ ಬ್ರಿಟಿಷ್ ಸರ್ಕಾರದ ವಿರುದ್ಧನೇ ನಾಟಕ ಮಾಡ್ಬೇಕು ಅಂದ್ರೆ ಧೈರ್ಯತನ ಬೇಕು. ಅದೇ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ಚೆನ್ನಮ್ಮ ಅವರ ಸ್ಫೂರ್ತಿ ರೀ ಅದು. ಕಿತ್ತೂರು ಚೆನ್ನಮ್ಮಾಜಿ ಅವರು ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಒಂದು ಸ್ಫೂರ್ತಿಯಿಂದ ಸಾಮಾನ್ಯ ಜನರು ಸಹ ಬ್ರಿಟಿಷರ ವಿರುದ್ಧ ರೊಚ್ಚಿಗೀಳುವಂಥ ಕೆಲಸ ಮಾಡ್ತಾರೆ. ಅಜ್ಜನ ರಾಯಣ್ಣನ ಮಾತು ಹೇಳ್ತಾನೆ ನೋಡ್ರಿ, ಹೇಳ ಅಜ್ಜ. ನಮಸ್ತೆ ಅಜ್ಜ ಅವ್ರಿಗೆ. ಒಬ್ಬ ಬಾರಿ ಇದಾರೆ, ರಾಯಣ್ಣ ಅವ್ರದ್ದು ಡೈಲಾಗ್ ಹೇಳ್ತಾರಂತೆ ಅಜ್ಜವ್ರು ಈ ವಯಸ್ಸಲ್ಲಿ. ಬನ್ನಿ ಕೇಳೋಣ, ನಮ್ಗೆಲ್ಲ ಪ್ರೇರಣೆ ಇವರು. ಬನ್ನಿ ಬನ್ನಿ, ಇವ್ರ ಹೆಸರು ನಾಗಪ್ಪ ಬಳಗಾರ. ನಾಗಪ್ಪಣ್ಣ ಬೆಳಗಾರ. ನಾಗಪ್ಪಣ್ಣ ಬಳಗಾರ ಅವರೇ, ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ನಡೀರಿ. ರಾಯಣ್ಣವ್ರದ್ದು ನಾಟಕ ಡೈಲಾಗು ಇವಾಗ ಚಿಕ್ಕ ವಯಸ್ಸಿಂದ ನಾಟಕ ಮಾಡ್ಕೊಂಡು ಬರ್ತಾ ಇದ್ರು. ಆ ಡೈಲಾಗ್ ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ. ಜೊತೆಗೆ ರಾಯಣ್ಣವ್ರ ಅಪ್ಪಟ ಅಭಿಮಾನಿ. ಇವ್ರಿಗೆ ಕಿವಿ ಕೇಳಿಸಲ್ಲ. ನಂದಿನಿ ನಂದಿನಿ ಕೇಳಿಸ್ತು. ಕನ್ನಡ ನಾಡಿನಲ್ಲಿ ಸಂಗೊಳ್ಳಿಯಲ್ಲಿ ಬಂಡಿ ರಾಯಣ್ಣನು ಹೋರಾಡಿದ ಪುಣ್ಯ ದಿವಸ ಇವತ್ತು. ನಂದಿನಿಯವರಿಗೆ ನಮಸ್ಕಾರ, ನಮ್ಮ ಕುರಿ ಚೇರ್ಮನ್ನರಿಗೂ ನಮಸ್ಕಾರ, ಬಸವರಾಜ್ ಕಮತ್ ಇವರಿಗೂ ನಮಸ್ಕಾರ, ನಮ್ಮ ಸಿಂಗಾಡಿಯವರಿಗೂ ನಮಸ್ಕಾರ, ಇಲ್ಲಿದ್ದ ಎಲ್ಲ ಮಹನೀಯರಿಗೂ ನಮಸ್ಕಾರವನ್ನು ಸಲ್ಲಿಸಿ, ನಮ್ಮ ಡೊಳ್ಳಿನ ಬಸವರಾಜ್ ಇವರಿಗಾದರೂ ನಮಸ್ಕಾರವನ್ನು ಸಲ್ಲಿಸಿ, ಇವತ್ತಿನ ದಿವಸ ಈ ರಾಯಣ್ಣನು ಪುಣ್ಯ ಭೂಮಿಯಲ್ಲಿ ಹೋರಾಡಿದ ಪುಣ್ಯ ದಿವಸ. ಆದರೆ ರಾಯಣ್ಣನ ಹೋರಾಟ ಅಂದರೆ ಸಣ್ಣದಲ್ಲ. ಬೀಡಿ, ಸಂಪಾವ ಕಚೇರಿ, ಸಂಗೊಳ್ಳಿ ಚಾವಡಿ ಎಲ್ಲವನ್ನು ಸುಟ್ಟು ಭಸ್ಮ ಮಾಡಿರುವನು. ಆದ್ದರಿಂದ ಸರ್ಕಾರದವರು ಆತನನ್ನು ಗೌರವ ಕೊಟ್ಟಿರುವರು. ಇವತ್ತಿನ ದಿವಸ ದೊಡ್ಡ ವೀರಾವೇಶವನ್ನು ಹೇಳಲು ಒಪ್ಪಿದ್ದೇನೆ. ಸಂಗೊಳ್ಳಿ ರಾಯಣ್ಣನ ತಂದೆ ಬರ್ಮಪ್ಪ, ತಾಯಿ ಕೆಂಚವ್ವ, ಕಿತ್ತೂರ ಚೆನ್ನಮ್ಮ ರಾಣಿ ರಾಯಣ್ಣನ ಬಲಗೈ ಬಂಟಳು. ಆದ್ದರಿಂದ ಸಂಗೊಳ್ಳಿ ಹಳಬನು ಇವನು. ರಾಯಣ್ಣನ ವೀರಾವೇಶವೆಂದರೆ ನನಗೆ ಅಭಿಮಾನವಿದ್ದಲ್ಲಿ ನಾನು ಇವತ್ತಿನ ದಿವಸ ಈ ರಾಯಣ್ಣನ ಸ್ಥಾನದಲ್ಲಿ ಹೇಳಲು ಒಪ್ಪಿದ್ದೇನೆ. ದೇವಿಯವರೇ, ಬಿಸಿ ಆಗುತ್ತಿರುವ ನನ್ನ ರಕ್ತವು ಉಕ್ಕೇರಿ ಹೊರಸೂಸ ಹತ್ತಿತು. ನರಗಳು ಹರಿಯುವ ಹೊತ್ತು ಬಂತು. ಕರಗಳು ಕಣ್ಗಿರಿಗಳಿಗೆ ದೋಷಲತ್ತಿರುವುದು. ನೀವು ಹೇಳುವ ಕನ್ನಡ ಕಡುಲೆ ಉದಾಹರಣೆಗೆ ಈ ರಾಯಣ್ಣನ ಶರೀರವು ಮತ್ತಿಷ್ಟು ಗಟ್ಟಿ ಆಯಿತು. ಇದಕ್ಕೆ ತಪ್ಪಿ ನಡೆದರೆ ಕಲಾ ವಿಚಾರಗಳ ರಹಸ್ಯವಿಲ್ಲದೆ ನರಕದಲ್ಲಿ ರೌರವ ಪ್ರಾಪ್ತವಾಗಲಿ. ಇದೇ ಖಂಡಿತ. ಸಮರಾಂಗಣದಲ್ಲಿ ಮಡಿದರೆ ಸ್ವರ್ಗ ಸುಖವು, ಬದುಕಿದರೆ ಸ್ವರಾಜ್ಯ ಸುಖವು. ಸಂಗೊಳ್ಳಿ ರಾಯಣ್ಣನು ಯಾವಾಗಲೂ ಯುದ್ಧ ಮಾಡಲು ಸಿದ್ಧನಿರುವನು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಕರ್ನಾಟಕ ಮಾತಾ ಕಿ. ಸಂಗೊಳ್ಳಿ ರಾಯಣ್ಣನ ಪುಣ್ಯ ಸ್ಥಾನಕ್ಕೆ ಜೈ ಕರ್ನಾಟಕ ಮಾತೆ. ಎಲ್ಲರ ಆಶೀರ್ವಾದ. ಸ್ನೇಹಿತರೆ, ಇವ್ರ ವಯಸ್ಸು ಎಷ್ಟಿರ್ಬೋದು ಹೇಳಿ? 90 90. ಜನವರಿಗೆ 90.
ಅಬ್ಬಬ್ಬಾ, ನಾವೇ ಸುಸ್ತೊಡ್ದೋದು ಇವ್ರು ಡೈಲಾಗ್ ಕೇಳಿ. 90 ವರ್ಷದಲ್ಲಿ ಎಷ್ಟು ಚೆನ್ನಾಗಿ ರಾಯಣ್ಣ ಅವ್ರದ್ದು ಜೀವನ ಚೈತ್ರನೇ ಹೇಳ್ಬಿಟ್ರು. 3 ನಿಮಿಷದಲ್ಲಿ ಅವ್ರು ಹುಟ್ಟಿದ್ದು, ಮತ್ತೆ ಅವ್ರ ಹೋರಾಟ, ಮತ್ತೆ ಅವ್ರ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರಿಗೆ ಬಲಗೈ ಬಂಟ ಆಗಿದ್ದು ಎಲ್ಲ ವಿವರಣೆಯನ್ನು ಅವ್ರು ನಾಟಕ ಮಾಡಿದ್ದು ಎಷ್ಟು ಚೆನ್ನಾಗಿ ಹೇಳಿದ್ರು. ಇವರೆಲ್ಲ ಪ್ರೇರಣೆ. ಯಾಕೆಂದರೆ ನಾವು ಇವಾಗ ಓದಿದ್ದನ್ನು ಮರ್ತ್ಕೊಬಿಡ್ತೀವಿ, ಇವಾಗ ಕೇಳಿದ್ದನ್ನು ಮರಿತೀವಿ. ಅವ್ರು ಅವಾಗ ಕಲ್ತಿದ್ದನ್ನು 90ನೇ ವಯಸ್ಸಲ್ಲಿ ಇನ್ನೂ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ಕೊಂಡು ಹೇಳಿದ್ರು. ನಿಮ್ಗೊಂದು ಅಜ್ಜ ಅವರೇ ಸೆಲ್ಯೂಟು. ಸುಸ್ತೊಡ್ದೋದ್ರು. ಇನ್ನೊಂದು 2 ವಿಷಯ ಹೇಳಂದ್ರೆ ಹೇಳ್ತೀನಿ. ಹೇಳಿ. ಇವತ್ತಿನ ದಿವಸ ಸಂಗೊಳ್ಳಿ ರಾಯಣ್ಣನು ಸೂರ್ತನ ಮಾಡಿದಲ್ಲಿ ಡೋರಿ ಹಾಳದಲ್ಲಿ ರಾಯಣ್ಣನನ್ನು ಹಿಡಿದು ಗಲ್ಲಿಗೆ ಹಾಕಿರುವರು. ಆದರೆ ಬ್ರಿಟಿಷರ್ ಜನರು ಅಲ್ಲಿ ಮುತ್ತಿಗೆ ಹಾಕಿ ರಾಯಣ್ಣನನ್ನು ಅವರ ಸೋದರ ಮಾವನೇ ಹಿಡಿದುಕೊಟ್ಟವನು. ಅಲ್ಲಿ ಗಲ್ಲು ಹಾಕಿ ರಾಯಣ್ಣನನ್ನು ಬಂಧನ ಮಾಡಿದ್ದಾರೆ. ಆದ್ದರಿಂದ ರಾಯಣ್ಣನು ಬಂಧನ ಮಾಡಿದರೂ ಅವನು ಹೆದರಲಿಲ್ಲ. ತನ್ನ ಸಂಜೀವನ ಕಡ್ಡಿ ತೊಡೆಯಲ್ಲಿದ್ದ 3 ಸಂಜೀವನ ಕಡ್ಡಿ ಕೊಟ್ಟು ಒಂದೊಂದು ಕಿತ್ತು 2ನೇ ಸಂಜೀವನ ಕಿತ್ತು 3ನೇದು ಕಿತ್ತಾಗ ಕಣ್ಣೀರು ದಳದಳವಾದು. ಆವಾಗ ಅವನ ಪ್ರಾಣ ಹೋಗಿರ್ಬೋದು. ರಾಯಣ್ಣನು ಈ ದೇಶಕ್ಕೆ ಹೋರಾಡಿರುವನು. ಆದರೆ ಈ ಭಾರತ ತುಂಬ ಹೋರಾಡಿದ ರಾಯಣ್ಣನ ದಿವಸ ಇವತ್ತಿನ ದಿವಸ ರಾಯಣ್ಣನ ರತ್ನವನ್ನು ತಿಳಿಯಬೇಕು. ಎಲ್ಲರೂ ಚಪ್ಪಲಿ ಹೊಡೆದು ಇದೇ ನನ್ನ ಶೂರತನ. ರಾಯಣ್ಣ ಅವರು ಯಾವ ರೀತಿ ಅವ್ರನ್ನ ಬ್ರಿಟಿಷರು ಗಲ್ಲಿಗೇರಿಸಿರು ಅಂತ ಎಷ್ಟು ಡೈಲಾಗ್ ಮುಖಾಂತರ ಹೇಳಿದ್ರ ಜೊತೆಗೆ ರಾಯಣ್ಣ ಅವ್ರದ್ದು ಸಂಪೂರ್ಣ ಗುಣಗಳು, ಶೌರ್ಯಗಳನ್ನ ಎಲ್ಲ ಹೇಳಿದ್ರು. ನಿಮ್ಗೆ ನಿಜವಾಗ್ಲೂ ನಿಮ್ಮ ಎನರ್ಜಿಗೆ ಮೆಚ್ಚಬೇಕು ನಾವು. ಒಳ್ಳೆಯದು. 90 ವರ್ಷ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ ಎಲ್ರಿಗೂ ಹೇಳ್ತಾ ಇದ್ದಾರೆ ನೋಡಿ. ಹಿಂಗೇನ ರಾಯಣ್ಣನ ಹೆಸರಿಗಿರೋ ಶಕ್ತಿ ಅದು. ಸಂಪಾವ ಕಚೇರಿಯಲ್ಲಿ ತಹಸೀಲ್ದಾರ್ ಸಾಹೇಬರು, ಮಾಮಲೆದಾರರು, ಪೊಲೀಸ್ ಪಾಟೀಲರು ಮತ್ತು ಈ ಬೈಲಹೊಂಗಲ ತಹಸೀಲ್ದಾರರು, ಬೆಳಗಾವಿ ಜಿಲ್ಲೆಯ DC ಸಾಹೇಬರು ಎಲ್ಲರೂ ಕೂಡಿದ್ದರು. ಮೀಟಿಂಗ್ ಕೂಡಿದ್ದಲ್ಲೇ ಸಂಗೊಳ್ಳಿ ರಾಯಣ್ಣನು ಕಿತ್ತೂರು ಚೆನ್ನಮ್ಮ ರಾಣಿಯವರಿಗೆ ಭೇಟಿಯಾಗಿ ಟಪಾಲು ತೆಗೆದು ಬಂದು ಅಲ್ಲಿ ಸಂಪಗಾವಿಂದ ಟಪಾಲು ತಂದು ಇಲ್ಲಿ ಮುಟ್ಟಿಸಬೇಕಂತ ಹೋಗಿದ್ದನು. ಅವನಿಗೆ ಭಾಳ ಸಂಕಟಾಗಿ ಊರೆಲ್ಲ ಟಪಾಲು ಹಂಚಲಿಲ್ಲ. ಅವತ್ತು ಅವನಿಗೆ ತ್ರಾಸಾಗಿ ಆ ಮೀಟಿಂಗು ಕುರಿತು ದಾಟಿ ಹೋಗಿ ಆ ದಪ್ತರೆಲ್ಲ ತೆಗೆದು ಒಗೆದು ಕಡ್ಡಿ ಕೊರೆದು ಹಚ್ಚಿದನು. ಉರಿಯಲು ಸಂಪೂರ್ಣ ತಗೊಂಡು ಬಿಡ್ತು. ಕಚೇರಿ ಲೂಟಿ ಆಯಿತು. ಅಲ್ಲಿಂದ ಬಂದವನು ಸಂಗೊಳ್ಳಿಗೆ ಹಚ್ಚಿದನು, ಅದು ಲೂಟಿ ಆಯಿತು. ಮುಂದೆ ಬೀಡಿ ಸಂಪಗಾವನ್ನು ಸುಟ್ಟನು, ಅದು ಲೂಟಿ ಆಯಿತು. ಆ ನಂತರ ರಾಯಣ್ಣನಿಗೆ ಸರ್ಕಾರದವರು ಗೌರವ ಕೊಟ್ಟಿರುವರು. ಇಷ್ಟೇ ನನ್ನ 1-2 ಮಾತುಗಳನ್ನು ಹೇಳಿ ನಾನು ಮುಕ್ತಾಯಗೊಳಿಸುತ್ತೇನೆ. ಆಯ್ತು ತೋರಿ. ರಾಯಣ್ಣನ ಹೆಸರಿಗಿರೋ ಶಕ್ತಿ ನಿಮ್ಮಲ್ಲಿ ನೋಡಿದ್ವಿ ನಾವು. ಥ್ಯಾಂಕ್ ಯು. ಅದೇ ರಾಯಣ್ಣನ ಹೆಸರಿಗಿರೋ ಶಕ್ತಿ. ರಾಯಣ್ಣವರ ಊರಲ್ಲಿ ಸಂಗೊಳ್ಳಿ ಹುಟ್ಟಿದಾರ ಪ್ರತಿಯೊಬ್ರು ಇದೇ ರೀತಿ ಡೈಲಾಗ್ ಹೇಳ್ತಾರೆ. ಯಾಕೆಂದ್ರೆ ಇವರು ನೋಡಿ ಕಲಿಯೋದು ಬಹಳ ಇದೆ. ಜೈ ಕರ್ನಾಟಕ ಮಾತೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇನ್ನೂ 10 ವರ್ಷ ಬದುಕುವಷ್ಟು ನನ್ನಲ್ಲಿ ಶಕ್ತಿ ಐತೆ. ಒಬ್ಬೊಬ್ಬೊಬ್ಬ 10 ವರ್ಷ ಬದುಕೋ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಂದು ಡೈಲಾಗ್ ನೀವು ಟಿವಿಲಿ ಹಾಕ್ಲೇಬೇಕು, ನಿಮ್ಮ ಚಾನಲಲ್ಲಿ ಹಾಕ್ಲೇಬೇಕು ಅಂತ ಹೇಳಿದ್ರು ತಪ್ಪೇ ಹಾಕ್ತೀವಿ. ನಮ್ಮ ಕರ್ನಾಟಕದವ್ರು ತಪ್ಪೇ ನೋಡ್ತಾರೆ. ಸಂಗೊಳ್ಳಿಲಿ ಇರೋರು ಪ್ರತಿಯೊಬ್ಬರು ಯಾವ ರೀತಿ ರಾಯಣ್ಣನ ಭಕ್ತರು ಅಂತ ಎಲ್ರಿಗೂ ತಪ್ಪೇ ಗೊತ್ತಾಗೇ ಆಗುತ್ತೆ. ಧನ್ಯವಾದಗಳು. ಒಟ್ಟು ಈಗ ರಾಯಣ್ಣನ ಏನಾರ ಅಲ್ಲಿ ಒಂದು ಮಾತು ಹೇಳೇ ಬಿಡ್ತಾರೆ. ಈಗ ಅದನ್ನ ಮಾತಾಡ್ತಿದ್ದು ನೋಡಿ, ಸ್ಟೇಟ್ ಮೇಲೆ ಮಾತಾಡಲು ಅಂತ ಹೇಳಿ ಕೊಟ್ಟಿದ್ರು ಒಂದು ಪರ್ಮಿಷನ್. ಅವನಲ್ಲಿ ಒಟ್ಟು ಅದೊಂದು ರಾಯಣ್ಣನ ಬಗ್ಗೆ ಏನೇ ಬಂದು ಮಾತಾಡ್ಬಿಡ್ತಾರೆ. ನೋಡಿ 90 ವರ್ಷದಲ್ಲಿ ಎಷ್ಟು ಎನರ್ಜಿ ಆರಂಗೈತಿ. ನಮಗೇನು ಹಾಕಿದಾಗುಂಟು ಸ್ಟೇಟ್ ಮೇಲೆ ಹೇಳ್ತಾರ ಅವ್ರ ಪಾಪ. ಒಟ್ಟು ರಾಯಣ್ಣನಲ್ಲಿ ಏನು ಎಲ್ಲೇ ಹೇಳ್ತಂದ್ರೆ ಒಟ್ಟು ಬಿಡಲ್ರು ಅವರು. ಅದಕ್ಕೆ ನಮ್ಮ ಡಿಜಿಟಲ್ ಮಾಧ್ಯಮಕ್ಕೂ ಹೇಳಿದ್ರು ಅವರು. ಕಬ್ಬ ಎಲ್ಲ ಬೆಳಿತೇವ್ರಿ. ನೀರಾವರಿ ಎಲ್ಲ ಚೆನ್ನಾಗಿದೆ. ನಾಲೆ ನೀರು ಬರುತ್ತಾ? ಬೋರು ಇಲ್ಲಿ ಮೇಜರ್ ಆಗಿ ಬೆಳೆಯೋದಂದ್ರೆ ಕಬ್ಬು, ಹತ್ತಿ ಎಲ್ಲ ಹಿಂಗಾರಿ, ಈಗ ಕಡ್ಲಿ, ಜೋಳ, ಗೋಧಿ. ಹಂಗಾರೆ ನೀವು ಬ್ರೇಕೇ ಕೊಡಲ್ಲ ಬೆಳೆಗೆ? ಒಂದಾದ ನಂತರ ಒಂದು ಬೆಳಿತಲೇ ಇರ್ತೀರಾ?
ಯಾಕೆಂದ್ರೆ ಶೇಂಗಾ ಎಲ್ಲ ಒಂದು 4-5 ತಿಂಗಳಿಗೆ ಬೇಗನೆ ಬಂದ್ಬಿಡುತ್ತೆ. ಮುಂಚೆ ಆಗ್ತಾ ಇದ್ರಿ? ಮೊದಲಾಗಿ ಕಡಿಮೆ ಆಗೈತೆ. ಮನೆ ಬಾಳೆ ಕಟ್ ಹಾಕೋತಾರೆ. ಉಳ್ಳಿ ಬಂದಿಂದ ಈಗ ಶೇಂಗಾ ಹಾಕೋದು ಇದನ್ನ ಮಾಡೋದು ಕಡಿಮೆ. Okay, ನಿಮ್ಗೆಲ್ಲ ಮಾರ್ಕೆಟ್ ಎಲ್ಲಿಗೆ ತಗೊಂಡು ಹೋಗೋದು ನೀವು? ಬೈಲು ಇಲ್ಲೇ ಕೊಡ್ತಾರ್ರಿ ಇಲ್ಲಿ ಬಂದು ತುಂಬಿಸೋಕೆ. ಇಲ್ಲಿ ಎಷ್ಟು ಜನಸಂಖ್ಯೆ ಇದೆ ಸಂಗೊಳ್ಳಿಲಿ? ಒಬ್ಬೊಬ್ಬ 6,000 ಮನೆಗಳು? 11,100. ನಿಮ್ಮ ಊರಿಂದು ಸಂಗೊಳ್ಳಿಲಿ ರಾಯಣ್ಣ ಅವ್ರದ್ದು ಏನು ಬಿಡಲ್ಲ, ಒಂದಿನ ಇಲ್ಲ ಅಂದ್ರೆ 2 ದಿನ ಟೈಮ್ ತಗೊಂಡು ಎಲ್ಲಾನು ಕವರ್ ಮಾಡ್ಬೇಕು ಅಂತ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಶಿಫ್ಟ್ ಆದದ್ದು 73 ಅಲ್ಲೇ ಇರೋದು ಎಲ್ಲ ಊರು. 73 ಮುಳುಗಡೆ ಆಗ್ತದಲ್ಲ. ಹೇಳಿದ್ರು ಅವರು ಗ್ರಾಮ ಪಂಚಾಯತಿ ಅವರು. ಬನ್ನಿ ಹಾಗಾದ್ರೆ ಅಲ್ಲಿ ಮುಳುಗಡೆ ಆಗ್ತಲ್ಲ ಆ ಸ್ಥಳದ ಹತ್ರ ಹೋಗಿ ನೋಡ್ಕೊಬರೋಣ. ಸಂಗೊಳ್ಳಿ ಇದು ಮೂಲ ಸಂಗೊಳ್ಳಿ ಗ್ರಾಮ ಇಲ್ತಿತ್ತು ಮೇಡಮ್. ಮುಂಚೆ ಇದು ಸಂಗೊಳ್ಳಿ ಗ್ರಾಮ ಇತ್ತು. ಈ ಒಂದು ಸ್ಥಳ ಸಂಗೊಳ್ಳಿ ರಾಯಣ್ಣವರ ಜನಿಸಿದಂಥ ಹುಟ್ಟಿದಂಥ ಸ್ಥಳ. ಇದು ವಂಶದೊಳಗೆ ಅದರ ವೀರತನ ಅದು ರಕ್ತಗತವಾಗಿ ಬಂದುಬಿಟ್ಟಿತ್ತು. ಅದು ರಾಯಣ್ಣನ ಅಜ್ಜ, ರಾಯಣ್ಣನ ತಂದೆ, ರಾಯಣ್ಣನ ತಾಯಿ. ಅಪ್ಪಣೆ ಕೊಡಿ ತಾಯಿ. ಕಾಲ್ ಕೆದರಿ ಜಗಳಕ್ಕೆ ನಿಂತಿರುವಂತ ಕೆಂಪು ಗೋತಿ ತಲಿನ ಇಲ್ಲಿಂದ ಇವಾಗ ಹೊಸ ಊರು ಶಿಫ್ಟ್ ಆಗಿದೆಯಲ್ಲ, ಇಲ್ಲಿಂದ ಸುಮಾರು ಎಷ್ಟು ಕಿಲೋಮೀಟರ್ ಇದೆ ಸರ್? ಅದು 2.5 ಕಿಲೋಮೀಟರ್ ಇದೆ ಸರ್. 2.5 ಕಿಲೋಮೀಟರ್. 2.5 ಕಿಲೋಮೀಟರ್. ಲೆಫ್ಟ್ ಸರ್? ಸೀದಾ ಸ್ಟ್ರೈಟ್ ಒಂದೇ ರೋಡ್? ಲೆಫ್ಟ್ ರೈಟ್ ಏನಿಲ್ಲ? ಏನಿಲ್ಲ. ಕಚ್ಚಾ ರಸ್ತೆ ಇದು? ಇದು ಅಲ್ಲಿ ಮುಂದೆ ಕಚ್ಚಾ ರಸ್ತೆ ಸರ್. ಇದು ಆ ಬ್ರಿಡ್ಜ್ ಆದ ನಂತರ ಇದನ್ನ ಮಾಡ್ತೇವೆ ಅಂತಂದ್ರೆ ಹೈವೇ ಆಗೋದು. ಹೈವೇನಾ ಇದು? ಹೈವೇ ಆಗೋದು ಇನ್ನು ಮುಂದಕ್ಕೆ ಹೈವೇ ಆಗುತ್ತೆ ಇದು. ಎಲ್ಲ ಜಾತಿ ಸಮುದಾಯದವರು ಧರ್ಮದವರು ಅದಾರ ಇಲ್ಲಿ. ಬನ್ನಿ, ನಮ್ಮ ಸುತ್ತ ನೋಡ್ಬೋದು ಇದೆ ಮಲ್ಲಪ್ರಭಾ ನದಿ ತುಂಬೆ ಹರಿತಾ ಇದೆ. ಇಲ್ಲಿ ನೋಡ್ಬೋದು ಸೇತುವೆನೂ ಕೂಡ ಅದು ಸಮವಾಗಿ ಬಂದಿದೆ, ಆ ರೀತಿ ತುಂಬಿದೆ ಮಲ್ಲಪ್ರಭಾ ನದಿ. ಸರ್, ಮಲ್ಲಪ್ರಭಾ ನದಿ ಹತ್ರ ಕರ್ಕೊ ಬಂದ್ರಿ. ರಾಯಣ್ಣವ್ರಿಗೂ ಈ ನದಿಗೂ ತುಂಬಾ ಸಂಬಂಧ ಇದೆ ಅಂತ ಹೇಳಿದ್ರಿ. ಇಲ್ಲಿಂದಲೇ ಪ್ರಾರಂಭವಾಗುತ್ತೆ ರಾಯಣ್ಣವ್ರ ಇತಿಹಾಸ ಅಂತ ಹೇಳಿದ್ರಿ. ಹೌದೌದು. ಏನ್ ಸರ್ ಇತಿಹಾಸ? ಇದು ಸಂಗೊಳ್ಳಿ, ಇದು ಮೂಲ ಸಂಗೊಳ್ಳಿ ಗ್ರಾಮ ಇಲ್ತಿತ್ತು ಮೇಡಮ್. ಮುಂಚೆ ಇದು ಸಂಗೊಳ್ಳಿ ಗ್ರಾಮ ಇತ್ತು. ಈ ಸಂಗೊಳ್ಳಿ ಗ್ರಾಮ ಬಂದ್ಬಿಟ್ಟು ಇಲ್ಲಿ ಕಿತ್ತೂರು ಸಂಸ್ಥಾನದವರು, ಕಿತ್ತೂರು ಅರಸರು ಕಟ್ಟಿರ್ತಕ್ಕಂಥ ಕೋಟೆ ಮತ್ತು ಅರಮನೆ ಇತ್ತು ಇಲ್ಲಿ. ಅವರು ತಮ್ಮ ಬೇಸಿಗೆ ದಿನಗಳನ್ನು ಈ ಮಲಪ್ರಭಾ ನದಿ ದಡದಲ್ಲಿ ಇಲ್ಲಿ ವಿಶ್ರಾಂತಿಗಾಗಿ ಬರ್ತಾಯಿದ್ರು. ಆಮೇಲೆ ಇಲ್ಲಿ ಈ ಒಂದು ಸ್ಥಳ ಸಂಗೊಳ್ಳಿ ರಾಯಣ್ಣವರ ಜನಿಸಿದಂಥ ಹುಟ್ಟಿದಂಥ ಸ್ಥಳ ಇದು. ಓಹೋ, ಮುಂಚೆ ಸಂಗೊಳ್ಳಿ ರಾಯಣ್ಣವ್ರ ಮನೆ ಇಲ್ಲಿ ಇತ್ತು. ಸಂಗೊಳ್ಳಿ ರಾಯಣ್ಣವರು ಅವರ ರೋಗಣ್ಣವ್ರ ಮನೆ ಅಂತಿತ್ತು. ಅದು ಆ ರೋಗಣ್ಣವ್ರ ಮನೆ ಈ ಎಲ್ಲ ಕುರುಗಳು ನಾಶ ಆಗಿದ್ದರಿಂದ ರೋಗಣ್ಣವ್ರ ಮನೆ ನಿವೇಶನ ಮಾತ್ರ ಇನ್ನೂ ನಾವು ನೋಡ್ಬೋದು. ಮುಳುಗೋಗಿದೆ. ದಾಖಲಾತಿ ಒಳಗೆ ಅದು ರೋಗಣ್ಣವ್ರ ಮನೆದ ಇವು ದಾಖಲಾತಿಗಳು ಇದಾವ್ರಿ. ಓಕೆ, ಈ ನೀರು ಬಿಟ್ಟರೆ ರಾಯಣ್ಣವ್ರ ಮನೆ ಕಾಣಿಸುತ್ತೆ. ಮನೆ ಅಂದ್ರೆ ಮೇಡಮ್ ಎಲ್ಲ ಖಾಲಿ ಜಾಗ ಕಾಣ್ತದೆ. ಓಕೆ, ಎಲ್ಲ ನದಿಗೆಲ್ಲ ಹೋಗಿಬಿಟ್ಟದ್ರಿ ಇದು. ಅಲ್ಲೇ ಕೋಟೆ ಇತ್ತು ರೀ, ಅರಮನೆ ಇತ್ತು, ಆಮೇಲೆ ಅನೇಕ ಜನರ ಮನೆಗಳಿದ್ದು, ಅವೆಲ್ಲವೂ ನೆಲಸಮ ಆಗಿದಾವ್ರಿ ಈಗ. ಆದ್ರೆ ಆ ನಿವೇಶನ ಮಾತ್ರ ನಮಗೆ ಸಿಗ್ತದೆ ರೀ. ಗ್ರಾಮ ಪಂಚಾಯತಿ ದಾಖಲಾತಿ ಒಳಗೂ ಸಿಗ್ತದೆ ನಮಗೆ. ಈ ಸಂಗೊಳ್ಳಿ ರಾಯಣ್ಣವರು ರೋಗಣ್ಣವ್ರ ಮನೆಯೊಳಗೆ ಭರಮಪ್ಪ ಮತ್ತು ಕೆಂಚಮ್ಮರ ಮಗನಾಗಿ ಈ ಒಂದು ನೆಲದೊಳಗೆ ಹುಟ್ಟತಾನ್ರಿ. ಇದು ಪವಿತ್ರವಾದಂಥ ಭೂಮಿ. ಈ ಸ್ಥಳದೊಳಗೆ ರಾಯಣ್ಣನ ಜನನ ಆಗ್ತದೆ. ಇಲ್ಲೇ ತನ್ನ ಬಾಲ್ಯ ದಿನಗಳನ್ನು ಅವ್ನು ರಾಯಣ್ಣ ಕಳೀತಾನೆ. ಆ ಗರಡಿ ಮನೆಯೊಳಗೆ ತಾಲೀಮ್ ಮಾಡ್ತಾ, ಆಮೇಲೆ ಕುದುರೆ ಸವಾರಿ ಮಾಡ್ತಕ್ಕಂಥ, ಕುದುರೆ ಓಟೋದ ಜೊತೆ ಅದ್ರ ಇವನು ಓಡ್ತಾ, ಆಮೇಲೆ ವ್ಯಾಯಾಮ ಮಾಡ್ತಾ ಈ ಮಲಪ್ರಭಾ ನದಿ ಒಳಗೆ ಈಜ್ತಾ ತನ್ನ ಒಂದು ದಿನಗಳನ್ನು ಅವನು ಏನು ಮಾಡ್ತಾನೆ, ಇಲ್ಲಿ ರಾಯಣ್ಣನ ಬಾಲ್ಯ ಜೀವನ, ಅವನ ಯೌವನ ಜೀವನ ಎಲ್ಲವನ್ನೂ ತನ್ನ ಒಂದು ಸುಖ ದುಃಖಗಳನ್ನು ಈ ಸ್ಥಳದೊಳಗೆ ಅನುಭವಿಸಿದಾನು. ಸಂಗೊಳ್ಳಿ ಈ ನೆಲದಲ್ಲಿ ರಾಯಣ್ಣನ ಬಾಲ್ಯ ಜೀವನ ಕಳೆದಿದ್ದಾನೆ. ಹೋರಾಟದ ನೋವುಗಳನ್ನು ಅನುಭವಿಸಿದ್ದಾನೆ. ಈ ಏನು ರಸ್ತೆ ಹೋಗುತ್ತಲ್ರಿ, ಅಲ್ಲಿ ಬ್ರಿಡ್ಜ್ ಆಗ್ತಾ ಇದೆಯಲ್ರಿ, ಆ ಬ್ರಿಡ್ಜು ಈ ರೋಡು ಕನೆಕ್ಟಿವಿಟಿ ಇದೆ ರೀ. ಇದು ಮೊದಲ ಕಿತ್ತೂರು ಸಂಸ್ಥಾನದೊಳಗೆ ಇದೊಂದು ರಾಜಮಾರ್ಗ ರೀ. ಇದು ಇಲ್ಲಿಗೆ ಸಂಪರ್ಕ ರಸ್ತೆ ರೀ. ಇದು ಇಲ್ಲಿ ಚಾವಡಿ ಬರ್ತದೆ. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಇನಾಮ ಕಾಯ್ದೆಯನ್ನು ವಿರೋಧಿಸಿ
ಪ್ರಪ್ರಥಮವಾಗಿ ಕಂದಾಯ ನಿರಾಕರಣೆ ಮಾಡುವ ಮೂಲಕ ಬ್ರಿಟಿಷ್ ಅಧಿಕಾರಿಗೆ ವಿರೋಧ ಮಾಡಿದಂಥ ಒಂದು ಸ್ಥಳ ಇದು. ಓಹೋ. ಆಮೇಲೆ ಅವರು ಬ್ರಿಟಿಷರು ಈ ಸಂಗೊಳ್ಳಿಯ ಕುಲಕರ್ಣಿ ಬಾಳಪ್ಪ ಸಂಗೊಳ್ಳಿ ರಾಯಣ್ಣನ ಅವನ ಬಗ್ಗೆ ವೈಯಕ್ತಿಕವಾಗಿ ದ್ವೇಷ ಪಡ್ತಿರ್ತಾನೆ ರೀ ಅವನು. ಯಾಕಂದರೆ ಸಮಾಜದೊಳಗೆ ಆ ರಾಯಣ್ಣನಿಗೆ ಇರ್ತಕ್ಕಂಥ ಗೌರವ ಮತ್ತು ಅವನಿಗಿಂತ ಜಾಸ್ತಿ ಭೂಮಿಯನ್ನು ಹೊಂದಿರೋದ್ರಿಂದ ಕುಲಕರ್ಣಿ ಇವನ ಮೇಲೆ ಮತ್ಸರ ಪಡ್ತಿರ್ತಾನೆ ರೀ. ಅದೇ ಟೈಮ್ಗೆ ನಮ್ಮದು ಕಿತ್ತೂರು ಸಂಸ್ಥಾನ ಏನು 1823 ಅಕ್ಟೋಬರ್ 23ರಂದು ಬ್ರಿಟಿಷರು ನಡೆದಂಥ ಯುದ್ಧದೊಳಗೆ ವಿಜಯ ಸಾಧಿಸ್ತಾರೆ. 2ನೇ ಯುದ್ಧದೊಳಗೆ ಡಿಸೆಂಬರ್ 4ನೇ ತಾರೀಕಿಗೆ ಆ ಒಂದು 2ನೇ ಯುದ್ಧದೊಳಗೆ ಕಿತ್ತೂರು ಸಂಸ್ಥಾನಕ್ಕೆ ಸೋಲಾಗ್ತದೆ ರೀ. ಆ ಸೋಲಾದಂಥ ಸಂದರ್ಭದೊಳಗೆ ರಾಯಣ್ಣನೂ ಅರೆಸ್ಟ್ ಆಗ್ತಾನೆ ರೀ. ಜೈಲಿನೊಳಗೆ ತನ್ನ ಕೆಲವೊಂದಷ್ಟು ದಿನ ಜೈಲಿನೊಳಗೆ ಕಳೀತಾನೆ. ಇವನ ಮೇಲೆ ಗುರುತರವಾದ ಆರೋಪಗಳು ಇರೋದ್ರಿಂದ ಇವನನ್ನು ಬಿಡುಗಡೆ ಮಾಡ್ತಾರೋ. ಬಂದು ಈ ಸಂಗೊಳ್ಳಿ ನೆಲದೊಳಗನ್ನ ತನ್ನ ಸೇತ್ ಸನದಿ ಅಂದರೆ ಸೇತ್ ಸನದಿ ಅಂತಂದರೆ ಕಂದಾಯ ವಸೂಲಿ ಮಾಡೋದು ಅವನದೊಂದು ಹುದ್ದೆ ರೀ ಅದು. ಈಗ ನಾವು ವಾಲಿಕಾರ ಅಂತೀವಿ, ತಳವಾರ ಅಂತೀವಿ, ಅಥವಾ ಓಲೆಕಾರ ಅಂತೀವಿ. ಅದೆಲ್ಲನೂ ಕೂಡಿಸಿನ ಒಂದು ಶಬ್ದ ಯಾವುದು ಅಂದ್ರೆ ಸೇತ್ ಸನದಿ. ಕಿತ್ತೂರಿನ ಸೈನಿಕರಿಗೆ ಕರೀತಕ್ಕಂಥ ಹೆಸರು ಏನಂದ್ರೆ ಸೇತ್ ಸನದಿ. ಆ ಸೇತ್ ಸನದಿ ಹುದ್ದೆಯನ್ನು ಇಲ್ಲಿ ನಿಭಾಯಿಸಬೇಕಾದಂಥ ಸಂದರ್ಭದೊಳಗೆ ಕುಲಕರ್ಣಿ ಬಾಳಪ್ಪನಿಗೂ ಅವನಿಗೂ ಸಂಘರ್ಷ ನಡೀತೈತೆ ರೀ. ಅದೇ ಟೈಮ್ದೊಳಗೆ ಬ್ರಿಟಿಷರು ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರ ಕಾಲದೊಳಗೆ ಬ್ರಿಟಿಷರು ಇನಾಮ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇನಾಮ್ ಕಾಯ್ದೆ ಅಂದರೆ ಏನು? ಹಿಂದಿನ ಕಿತ್ತೂರು ಸಂಸ್ಥಾನದವರು ಅಥವಾ ಯಾವುದೇ ಮಹಾರಾಜರು ಈಗಿನಂಗೆ ವೇತನ ಕೊಡ್ತಿರ್ಕಿಲ್ರಿ. ಅವಾಗ ಅವರಿಗೆ ಕಿತ್ತೂರು ಸಂಸ್ಥಾನದೊಳಗೆ ಕೆಲಸ ಮಾಡ್ತಕ್ಕಂಥ, ಸೇವೆ ಸಲ್ಲಿಸ್ತಕ್ಕಂಥ, ಸೈನ್ಯದೊಳಗೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದೊಳಗೂ ಸೈನಿಕರಿಗೂ ಉಚಿತವಾದಂಥ ಭೂಮಿಯನ್ನು ಕೊಡ್ತಾಯಿದ್ರು ಅವರು. ಒಂದು 10-15 ಎಕರೆನೋ 20 ಎಕರೆನೋ ಅವರಿಗೆ ಸಾಗುವಳಿ ಮಾಡಿಕೊಳ್ಳಿ ಕೊಡ್ತಿದ್ರು. ಅದ್ರ ಮೇಲೆ ಯಾವುದೇ ರೀತಿಯ ಟ್ಯಾಕ್ಸನ್ನು ಹೇರ್ತಿರ್ಕಿಲ್ಲ. ಅದಕ್ಕೆ ಏನಂತಿದ್ರೆ ಇನಾಮ್ ಭೂಮಿ ಅಂತಂತಿದ್ರು. ಟ್ಯಾಕ್ಸ್ಲೆಸ್ ಭೂಮಿಗಳು ರೀ ಅವು. ಯಾವಾಗ ಬ್ರಿಟಿಷ್ ಸರ್ಕಾರ ಈ ಭೂಮಿಗಳು ಸಾಕಷ್ಟು ಸಂಖ್ಯೆಯೊಳಗಿದ್ದು ನಮ್ಮ ಕಿತ್ತೂರು ಸಂಸ್ಥಾನದಲ್ಲಿ ಅವುಗಳ ಮೇಲೆ ಕಂದಾಯವನ್ನು ಹೇರಬೇಕಂತೇಳಿ ಬ್ರಿಟಿಷ್ ಸರ್ಕಾರ ತೀರ್ಮಾನ ಮಾಡ್ತದೆ ರೀ. ಇನಾಮ್ ಭೂಮಿಗಳ ಮೇಲೆ ಕಂದಾಯ ಹೇರಾಕ ಟ್ಯಾಕ್ಸ್ಲೆಸ್ ಏನಿದ್ದವಲ್ಲ ಟ್ಯಾಕ್ಸ್ ಹೇರಕ್ಕೆ ಚಲೋ ಮಾಡ್ತಾರೆ ಎಲ್ಲ ಭೂಮಿಗಳಂಗೆ. ಅದಕ್ಕೆ ಪ್ರಪ್ರಥಮ ಪ್ರತಿಭಟನೆ ಒಡ್ಡಿದ್ದು ಸಂಗೊಳ್ಳಿ, ಅದು ರಾಯಣ್ಣನ ನೇತೃತ್ವದೊಳಗೆ. ರಾಯಣ್ಣನಿಂದ ಇಡೀ ಕಿತ್ತೂರು ಸಂಸ್ಥಾನದ ಎಲ್ಲ ಸೇತ್ ಸಂಧಿಗಳು ನಾವು ಕಂದಾಯ ಕಟ್ಟೋದಿಲ್ಲ, ನಾವು ಬ್ರಿಟಿಷರ ಇನಾಮ್ ಕಾಯ್ದೆಗೆ ವಿರೋಧ ಇದ್ದೀವಿ ಅಂತೇಳಿ ಎಲ್ಲರೂ ರಾಯಣ್ಣನಿಂದ ಸ್ಫೂರ್ತಿ ಪಡೆದು ಅದೊಂದು ದೊಡ್ಡ ಬಂಡಾಯ ಆಗಿ ರೂಪುಗೊಳ್ತದ್ರು. ರಾಯಣ್ಣ ಈ ಬಂಡಾಯದ ನಾಯಕನಾಗಿ ಎಲ್ಲ ಕಿತ್ತೂರು ಸಂಸ್ಥಾನದ ಸೈನಿಕರನ್ನೆಲ್ಲ ಕರ್ಕೊಂಡು ಬಂಡಾಯದ ರೂಪರೇಷೆ ರೆಡಿ ಮಾಡ್ತಾನೆ ರೀ. ಅವ ಯಾವ ರೀತಿ ತನ್ನ ಭೂಮಿಯನ್ನು ಅಳೆದು ಕಂದಾಯ ನಿಗದಿಗೊಳಿಸ್ಬೇಕನ್ನುವಂಥ ಸಂದರ್ಭದೊಳಗೆ ಆವಾಗಲೇ ಅವನು ಕರ ನಿರಾಕರಣೆ ಮಾಡೋ ಮೂಲಕ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾನೆ. ರಕ್ತಮಾನ್ಯ ಭೂಮಿ ಒಳಗೆ ಇಲ್ಲೇ ಬರ್ತೈತೆ ಅದು. ಈ ಟ್ಯಾಂಕ್ ಇದೆಯಲ್ಲ ರೀ, ಟ್ಯಾಂಕ್ನಿಂದ ಮುಂದ್ಕೂತು ಹೋದ್ರೆ ಅದು ಸಂಗೊಳ್ಳಿ ರಾಯಣ್ಣವರ ರಕ್ತಮಾನ್ಯ ಭೂಮಿ ಬರ್ತೈತೆ. ಈಗೂ ನೀವು ನೋಡ್ಬೋದು ಅದನ್ನು. ಹಾಂ, ಆ ಭೂಮಿಯನ್ನು ಸರ್ವೆ ಮಾಡುವಂಥ ಸಂದರ್ಭದೊಳಗೆ ಸಂಗೊಳ್ಳಿ ರಾಯಣ್ಣ ಏನು ಮಾಡ್ತಾರೋ, ನಾನು ಈ ಬ್ರಿಟಿಷ್ ಸರ್ಕಾರಕ್ಕೆ ಈ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸ್ತೀನಿ, ನಾನು ಕಂದಾಯವನ್ನು ಕಟ್ಟೋದಿಲ್ಲ. ಈ ಒಂದು ವಿಷಯವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ಸಂಗೊಳ್ಳಿ ಕುಲಕರ್ಣಿ ಬಾಳಪ್ಪ ಸಂಪಗಾಂವ್ ಅಮಲ್ದಾರ್ಗೆ ರಿಪೋರ್ಟ್ ಮಾಡ್ತಾನೆ. ಸಂಪಗಾಂವ್ ಅಮಲ್ದಾರ್ ಅಂದರೆ ಈಗ ತಾಲೂಕಾ ಕಚೇರಿ ಇದ್ದಂಗೆ ಅವನು ಸಂಪಗಾಂವ್ ಅಮಲ್ದಾರ್ ಕೃಷ್ಣರಾವ್ ಅಂತೇಳಿ ಅವರು ಅಧಿಕಾರಿ ಇರ್ತಾರೆ ಅವಾಗ. ಆ ಸಂಪಗಾಂವ್ ಅಮಲ್ದಾರ್ ಕೃಷ್ಣರಾವ್ ಅವ್ರ ಮುಂದೂ ಸಂಗೊಳ್ಳಿ ರಾಯಣ್ಣ ಏನು ಮಾಡ್ತಾನೆ, ಇನಾಮ್ ಕಾಯ್ದೆಗೆ ಪ್ರಬಲವಾದ ವಿರೋಧ ವ್ಯಕ್ತಪಡಿಸ್ತಾನೆ. ಆವಾಗ ಅವ್ರಿಗೆ ಸಿಟ್ಟು ಬಂದು ಅವನನ್ನು ಸಂಪಗಾಂವ್ ಜೈಲಿನೊಳಗೆ ಅರೆಸ್ಟ್ ಮಾಡಿರ್ತಾರೆ. ಇಲ್ಲಿ ಕುಲಕರ್ಣಿ ಬಾಳಪ್ಪ ಏನು ಮಾಡ್ತಾನೋ, ಆ ರಾಯಣ್ಣನ ತಾಯಿ ಕೆಂಚಮ್ಮಳನ್ನು ಚಾವಡಿ ಕರೆಯಿಸಿ ಅವಳನ್ನು ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ವಸೂಲಿ ಮಾಡಬೇಕು ಅಂತೇಳಿ ಅವಳನ್ನು ಕೇಳ್ತಾನೆ. ಆದರೆ ಕೆಂಚಮ್ಮನೂ ಸದಾ ಬ್ರಿಟಿಷರ ಇನಾಮ್ ಕಾಯ್ದೆಗೆ ಕರ ನಿರಾಕರಿಸುವ ಮೂಲಕ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇಡೀ ಭಾರತದ ಇತಿಹಾಸದೊಳಗೆ ಈ ಒಂದು ನೆಲದೊಳಗೆ, ಈ ಒಂದು ಸ್ಥಳದೊಳಗೆ ಸಂಗೊಳ್ಳಿ ರಾಯಣ್ಣನ ತಾಯಿಯಾದಂಥ ವೀರಮಾತೆ ಕೆಂಚಮ್ಮ ಬ್ರಿಟಿಷರ ಕಂದಾಯವನ್ನು ಇನಾಮ್ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆ ವ್ಯಕ್ತಪಡಿಸಿದ ಪ್ರಪ್ರಥಮ ಮಹಿಳೆ ಅಂದರೆ ವೀರಮಾತೆ ಕೆಂಚಮ್ಮ. ಅಂಥ ಒಬ್ಬ ಹೆಣ್ಣುಮಗಳು ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಿ ಇನಾಮ್ ಕಾಯ್ದೆಯನ್ನು ರೈತರ ವಿರೋಧಿ ಕಾಯ್ದೆ ಅಂತೇಳಿ ಅದನ್ನು ಕರ ನಿರಾಕರಿಸುವ ಮೂಲಕ ಆ ಒಂದು ಇನಾಮ್ ಕಾಯ್ದೆಯನ್ನು ವಿರೋಧಿಸಿದಂಥ ಮಹಿಳೆ ಆ ಕುಲಕರ್ಣಿ ಬಾಳಪ್ಪ ಅವಳ ಕಂದಾಯವನ್ನು ಕೊಡದೇ ಇರೋದ ಕಾರಣಕ್ಕೆ ಅವಳ ದುಬ್ಬದ ಮೇಲೆ ಸಾರ್ವಜನಿಕ ಸ್ಥಳದಲ್ಲಿ ಸಂಗೊಳ್ಳಿ ಚಾವಡಿ ಕಟ್ಟೆಯ ಮೇಲೆ ಅವಳ ಬೆನ್ನ ಮೇಲೆ ಸುಂಕದ ಕಲ್ಲನ್ನು ಹೇರ್ತಾನೆ ರೀ. ಸುಂಕದ ಕಲ್ಲನ್ನು ಬೆನ್ನ ಮೇಲೆ ಹೇರೋದು ಅಂದರೆ ಆಗಿನ ಕಾಲದೊಳಗೆ ಅದು ದೊಡ್ಡ ಶಿಕ್ಷೆ. ಆವಾಗ ಅಂಥ ಶಿಕ್ಷೆಯನ್ನು ಅನುಭವಿಸಿದರೂ ಸಹ ಬ್ರಿಟಿಷರಿಗೆ ಹೆದರಲಿಲ್ಲ, ಅಳಕಲಿಲ್ಲ. ನಾನು ಒಂದೇ ಮಾತು, ನಾನು ಬ್ರಿಟಿಷರಿಗೆ ಕಂದಾಯವನ್ನು ಕೊಡುವುದಿಲ್ಲ. ನೀವು
ಅವರು ನಮ್ಮ ಇದ್ರೊಳಗೆ ಇಫೆಕ್ಟಿವ್ ಆಗಿ ತೊಗೊಂಡಿದ್ದಾರೆ ನೋಡ್ರಿ ನಮ್ಮ ಸಂಗೊಳ್ಳಿ ರಾಯಣ್ಣ ಚಲನಚಿತ್ರದೊಳಗೆ ಉಮಾಶ್ರೀ ಅವರು. ಆ ಕೆಂಚಮ್ಮನ ಒಂದು ರೋಷಾವೇಶದ ಮಾತುಗಳು ನಮ್ಮ ಉಮಾಶ್ರೀ ಮೇಡಮ್ ಅವರ ಬಾಯಲ್ಲಿ ಬಂದಿದೆ ಅಷ್ಟೇ. ಅದಕ್ಕಿಂತ ಒಂದು ಉದಾತ್ತವಾಗಿ ಅವರಿಗೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದಂಥ ವೀರಮಾತೆ ಕೆಂಚಮ್ಮ ಇದೇ ನೆಲದಲ್ಲಿ, ಸಂಗೊಳ್ಳಿಯ ಇದೇ ನೆಲದಲ್ಲಿ ಇಲ್ಲಿನೇ ನಡೆದಿದ್ದು. ಇಲ್ಲೇ ಪ್ರತಿಭಟನೆ ಮಾಡಿದ್ದು. ಅವರ ಕೆಂಚಮ್ಮನ ತಾಯಿ ಹೊಟ್ಟೆಲಿ ಹುಟ್ಟಿದ್ಕೇನೆ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಅಷ್ಟು ಅವರು ರೋಗಣ್ಣವ್ರ ಮಣಿತನ ಮೂಲತಃ ಮೇಡಮ್ಮ ವೀರ ಮಣಿತನ. ಅವ್ರ ಅಜ್ಜ ರೋಗಪ್ಪ ವೀರಪ್ಪ ದೇಸಾಯಿಯವರು ಕಾಲದೊಳಗೆ ಮಲ್ಲಸರ್ಜನ ತಂದೆ. ಇವರ ಮನೆತನ ರೋಗಣ್ಣವರು, ರಾಯಣ್ಣನವರ ಮನೆತನದ ಹೆಸರು ರೋಗಣ್ಣವರು. ರೋಗಣ್ಣವ್ರು ಅಂತೇಳಿ ಆ ಮನೆತನದ ಹಿರಿಯ ಅಜ್ಜ ರೋಗಪ್ಪ. ಈ ವೀರಪ್ಪ ದೇಸಾಯಿಯವರ ಕಾಲದೊಳಗೆ ಗೋಕಾಕನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದೊಳಗೆ ಒಂದು ಯುದ್ಧ ನಡೀತೈತೆ. ಅದು ಚಿನ್ಗಿ ಕೊಳವಾಡು ಅಂತೇಳಿ ಯುದ್ಧ. ಆ ಚಿನ್ಗಿ ಕೊಳವಾಡು ಯುದ್ಧದೊಳಗೆ ರಾಯಣ್ಣನ ಅಜ್ಜ ರೋಗಪ್ಪ ವೀರತನದಿಂದ ಹೋರಾಟ ಮಾಡಿ ವೀರಪ್ಪ ದೇಸಾಯಿಯವರಿಗೆ ತನ್ನ ರಕ್ತ ಚೆಲ್ಲಿ ಹೋರಾಟ ಮಾಡ್ತಾನೆ ರೀ. ಅವ್ರಿಗೆ ಹೋರಾಟ ಮಾಡ್ತಾನೋ ಆ ವೀರತನವನ್ನು ಮೆಚ್ಚಿ ವೀರಪ್ಪ ದೇಸಾಯಿಯವರು ಅವನನ್ನು ಅರಮನೆ ಕರೆಸಿ ಅವನಿಗೆ ರಕ್ತಮಾನ್ಯ ಭೂಮಿಯನ್ನು ಬಳುವಳಿಗೆ ಕೊಡ್ತಾರೆ. ಇಲ್ಲಿ ಮಲ್ಲೇಶಪ್ಪನ ಗುಡಿ ಅಂತಿಲ್ಲ ಇದೆ ಅದು. ಆ ರಕ್ತಮಾನ್ಯ ಕಾಣಿಸುತ್ತೆ, ಆಚೆ ಕಡೆ ಹೋಗ್ಬೇಕು. ಆ ಭೂಮಿಯನ್ನು ಅವನಿಗೆ ಬಳುವಳಿಯಾಗಿ ಕೊಡ್ತಾರೆ. ಅದೇ ಗುಡಿ ಒಳಗೆ ಒಂದು ಮಲ್ಲೇಶಪ್ಪ ದೇವಸ್ಥಾನ ಇದೆ. ಇವರು ಅದನ್ನು ಗುರುತಿಸಿ ಅದನ್ನು ಇದನ್ನು ಮಾಡಿಕೊಂಡು ಪೂರ್ವಿ ಕಾಲದೊಳಗೆ ಇರ್ತದೆ ದೇವಸ್ಥಾನ, ಅದನ್ನು ಪೂಜೆ ಮಾಡುವಂಥ ಕೆಲಸ ಇವರು ಮಾಡ್ತಾರೆ. ಅವರ ತಂದೆ ಭರಮಪ್ಪ, ರಾಯಣ್ಣನ ತಂದೆ ಭರಮಪ್ಪ ಅಂದರೆ ರೋಗಪ್ಪನ ಮಗ, ಅವನು ಸುಧಾ ವೀರನಾಗಿದ್ದ. ಮಲ್ಲಸರ್ಜರ ಕಾಲದೊಳಗೆ ಕಿತ್ತೂರು ಸಂಸ್ಥಾನಕ್ಕೆ ಒಂದು ಹುಲಿ ಕಂಟಕ ಆಗಿರ್ತದೆ ರೀ. ಆ ಹುಲಿಯನ್ನು ಕೊಂದು ಬಂದವರಿಗೆ ನಾನು ರಕ್ತಮಾನ್ಯ ಭೂಮಿಯನ್ನು ಬಳುವಳಿಯಾಗಿ ಕೊಡ್ತೇನೆ ಅಂತ ಘೋಷಣೆ ಮಾಡ್ತಾನೆ ರೀ. ಆವಾಗ ವೀರತನ ಪ್ರದರ್ಶನ ಮಾಡ್ತಕ್ಕಂಥದ್ದು ಆಗಿನ ಎಲ್ಲ ಒಂದು ವೀರರ ಒಂದು ಗುಣಧರ್ಮ ಆಗಿತ್ತು. ಅದು ಬರೀ ರಕ್ತಮಾನ್ಯ ಭೂಮಿ ಪಡಿಬೇಕು ಆದಿಲ್ಲ, ವೀರತನವನ್ನು ತೋರಿಸ್ಬೇಕು, ನಾವು ಇದ್ದೀವಿ ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ರಾಯಣ್ಣನ ತಂದೆ ಮಲ್ಲಸರ್ಜಿ ದೇಸಾಯಿ ಅವರಿಗೆ ಹೇಳಿ ನಾ ಹುಲಿಯನ್ನು ಕೊಂದು ಅದರ ಕಳೇಬರವನ್ನು ತಮ್ಮ ಅರಮನೆಗೆ ತಂದು ಮುಟ್ಟಿಸ್ತೇನೆ ಅಂತ ಹೇಳ್ತಾನೆ. ಅದೇ ಪ್ರಕಾರ ಅಡವಿಯಲ್ಲಿ ಮಲಗಿದಂಥ ಹುಲಿಯನ್ನು ಎಬ್ಬಿಸಿ ಅದರ ಜೊತೆ ಹೋರಾಟ ಮಾಡಿ ಅದನ್ನು ಕೊಂದು ಅದರ ಕಳೇಬರವನ್ನು ಮಲ್ಲಸರ್ಜಿ ದೇಸಾಯಿರ ಅರಮನೆಗೆ ತೊಗೊಂಬರ್ತಾನೆ. ಅಂಥ ವೀರರು ಅಂದರೆ ಆ ಒಂದು ವಂಶದೊಳಗೆ ಅದರ ವೀರತನ ಅದು ರಕ್ತಗತವಾಗಿ ಬಂದುಬಿಟ್ಟಿತ್ತು. ಅದು ರಾಯಣ್ಣನ ಅಜ್ಜ, ರಾಯಣ್ಣನ ತಂದೆ, ರಾಯಣ್ಣನ ತಾಯಿ, ಅವಳಲ್ಲಿಯೂ ಸುಧಾ ರಾಯಣ್ಣನ ತಾಯಿ ಕೆಂಚಮ್ಮನು ಒಬ್ಬ ಸಾಮಾನ್ಯ ಹೆಣ್ಮಗಳಲ್ರಿ. ಆಕೆಯೂ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯನ್ನು ಕೇಳುವಾಗ ಜೀಜಾಬಾಯಿ ಅವರು ಶಿವಾಜಿನ ಪ್ರೇರಣೆ ಮಾಡಿದರು ಅಂತ ಹೇಳ್ತೀವಿ. ಆದರೆ ಒಬ್ಬ ಸಾಮಾನ್ಯ ಹೆಣ್ಮಗಳಾಗಿರ್ತಕ್ಕಂಥ ಕೆಂಚಮ್ಮನು ತನ್ನ ಮಗನಲ್ಲಿ ವೀರತನದ ಗುಣಗಳನ್ನು ಅವಳು ಚಿಕ್ಕಂದಿನಲ್ಲೇ ಬೆಳೆಸಿದ್ದಳು. ಭರಮಪ್ಪ ಚಿಕ್ಕಂದಿನಲ್ಲೇ ಬೆಳೆಸಿದ್ದ. ನನಗಿಂತ ವೀರನಾಗಬೇಕು ಇವನು ನನ್ನ ಮಗ ಅನ್ನುವಂಥ ಕಲ್ಪನೆ ಇಟ್ಕೊಂಡು ಭರಮಪ್ಪ ಕೆಂಚಮ್ಮ ಅವರು ತಮ್ಮ ಮಗನಿಗೆ ಆ ರೀತಿ ತರಬೇತಿಯನ್ನು ಕೊಡ್ತಾರೆ. ಅದೇ ರೀತಿ ರಾಯಣ್ಣ ಈ ನೆಲದೊಳಗೆ ಕುಸ್ತಿ ಆಡೋದು, ಆಮೇಲೆ ಖಡ್ಗ ತರಬೇತಿ ಪಡೋದು, ಕುದುರೆ ಸವಾರಿ ಮಾಡೋದು, ಕುದುರೆ ಬೆನ್ನಟ್ಟಿ ಅದನ್ನು ಹಿಡಿಯೋಕ್ಕೆ ಹೋಗೋದು, ಆಮೇಲೆ ಈ ಮಲಪ್ರಭಾ ನದಿಯೊಳಗೆ ಈಜಾಡೋದು, ಇವೆಲ್ಲ ಆ್ಯಕ್ಟಿವಿಟಿಗಳನ್ನು ಮಾಡ್ತಾ ಈ ಒಂದು ಬ್ರಿಟಿಷರ ಇನಾಮ ಕಾಯ್ದೆಯನ್ನು ವಿರೋಧ ಮಾಡಿದಂಥ ಅತಿ ಪುಣ್ಯವಾದಂಥ ಪವಿತ್ರವಾದಂಥ ಸ್ಥಳ ಇದು. ರಾಯಣ್ಣ ಅವ್ರಿಗೆ ಎಷ್ಟು ಜನ ಅಣ್ಣ ತಮ್ಮದಿರು? ಅದು ಇನ್ನೂ ಅದ್ರ ಬಗ್ಗೆ ಸ್ವಲ್ಪ ಸಂಶೋಧನೆ ನಡಿಬೇಕು ಮೇಡಮ್ಮ. ಕೆಲವೊಂದು ದಾಖಲೆ ಒಳಗೆ ರಾಯಣ್ಣನಿಗೆ ಅಣ್ಣ ಸಿದ್ದಣ್ಣ ಅಂತಿದ್ದ, ಆಮೇಲೆ ಇನ್ನು ರಾಯಣ್ಣ ಆಮೇಲೆ ಮಾಯವ್ವ ಅಂತೇಳಿ ಒಬ್ಬ ತಂಗಿದ್ದಳು ಅಂತೇಳಿ ಉಲ್ಲೇಖ ಬರ್ತದೆ ರೀ. ಆದರೆ ಅದು ಸತ್ಯಕ್ಕೆ ಸಮೀಪ ಇರಬಹುದು. ಯಾಕಂತಂದ್ರೆ ರಾಯಣ್ಣನ ಇಬ್ಬರು ಅಣ್ಣ ತಮ್ಮ ಇದ್ದರು ಅನ್ನೋದು ಉಲ್ಲೇಖ ಬರ್ತದೆ ರೀ. ಅದ್ರ ಬಗ್ಗೆ ಇನ್ನೂ ಒಂದಷ್ಟು ಸಂಶೋಧನೆಗಳು ಆಗ್ಬೇಕು ರೀ. ಸಂಗೊಳ್ಳಿ ರಾಯಣ್ಣವ್ರದ್ದು ರಕ್ತಮಾನ್ಯ ಭೂಮಿ ಬಗ್ಗೆ ದಾಖಲೆಗಳು ಸಿಕ್ಕಿದಾವೆ ರೀ. ಸಂಗೊಳ್ಳಿ ರಾಯಣ್ಣವರು ಅವ್ರ ಮನೆತನದ ರಾಯಣ್ಣನ ಹೆಂಡತಿ ರೇತವ್ವ, ಅವಳಿಗೆ ಇನಾಮ್ ಜಮೀನು ವರ್ಗಾವಣೆ ಆಗಿದ್ದ ದಾಖಲೆ ಇದೆ. ನಂತರ ಅವಳ ಸೊಸೆಗೆ ನಿಂಗವ್ವ ಅನ್ನಾಕಿ ಅಂದರೆ ಮಡಿವಾಳಪ್ಪ, ರಾಯಣ್ಣನ ಮಗ ಮಡಿವಾಳಪ್ಪ, ಆ ಮಡಿವಾಳಪ್ಪನ ಹೆಂಡತಿ ಬಂದುಬಿಟ್ಟು ನಿಂಗವ್ವ. ಆ ನಿಂಗವ್ವಳಿಗೆ ಆ ಆಸ್ತಿ ವರ್ಗಾವಣೆ ಆಗೈತೆ ರೀ. ಆ ನಂತರ ಬಾಳವ್ವ ಅಂಥೇಳಿ ರಾಯಣ್ಣನ ಮೊಮ್ಮಗ ರಾಯಪ್ಪ ಅಂತ ಬರ್ತಾನೋ. ಆ ಬಾಳವ್ವ ಮತ್ತು ಅಕ್ಕಿ ಮಕ್ಕಳು ಭೀಮಪ್ಪ ಮತ್ತು ಶಿವಲಿಂಗಪ್ಪ ಅಂತಕ್ಕಂಥವ್ರು ಆ ಇನಾಮ್ ಭೂಮಿಯನ್ನು, ಆ ರಕ್ತಮಾನ್ಯ ಭೂಮಿಯನ್ನು, ಒಂದು ಭೂಮಿಯನ್ನು ಸಂಗೊಳ್ಳಿ ಕುಲಕರ್ಣಿಗೆ ಮಾರಾಟ ಮಾಡಿದ ದಾಖಲೆ ಇದೆ. ಒಂದು ಭೂಮಿಯನ್ನು ದೇವಲಾಪುರ ಗ್ರಾಮದ ಹನಮರಟ್ಟಿ ಮತ್ತು ಲಗಮಣ್ಣವರನ್ನವರಿಗೆ ಕುಟುಂಬದ ಮಾರಾಟ ಮಾಡಿದಂಥ ಖರೀದಿ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ನಾನು ರಿಸರ್ಚ್ ಮಾಡಿ ತೆಗೆದಿದ್ದೀನಿ ಮೇಡಮ್. ಅವರು
ಆ ಜಮೀನುಗಳನ್ನು ಮಾರಾಟ ಮಾಡಿರ್ತಕ್ಕಂಥ ದಾಖಲಾತಿಗಳು ನನ್ನ ಕಡೆ ಇದ್ದಾವೆ. ಈ ಆಧಾರದ ಮೇಲೆ ಸಂಗೊಳ್ಳಿ ರಾಯಣ್ಣಂದು ಆ ರಕ್ತಮಾನ್ಯ ಭೂಮಿ ಯಾವುದು ಅನ್ನೋದು ಕನ್ಫರ್ಮ್ ಆಗಿದೆ. ಆ ರಕ್ತಮಾನ್ಯ ಭೂಮಿ ಆಧಾರದ ಮೇಲೆ ರಾಯಣ್ಣನ ಮದುವೆ ಆಗಿದೆ ಅನ್ನೋದು ಕನ್ಫರ್ಮ್ ಆಗ್ತದೆ. ಆಮೇಲೆ ಅವನಿಗೆ ಮಗ ಇದ್ದ, ಅವ್ರ ವಂಶ ಮುಂದುವರೆದಿತ್ತು ಅನ್ನೋದು ಸಿಗ್ತದೆ. ಅದು ದುರ್ದೈವಶಾತಿ ಏನಾಗೈತೆ ಅಂದರೆ 1890 ಅವರು ಲಗಮನ್ನವರ ಮತ್ತು ಹನಬರಟ್ಟಿ ಕುಟುಂಬದವ್ರಿಗೆ ಏನು ಜಮೀನು ಮಾರಾಟ ಮಾಡ್ತಾರಲ್ಲ ರೀ, ಮಾರಾಟ ಮಾಡಿದ ನಂತರ ಅವ್ರು ಎಲ್ಲಿ ಹೋಗಿ ಉಳಿದ್ರು ಅನ್ನೋದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಸಿಗ್ತಾಯಿಲ್ಲ. ನಾವು ಆ ಒಂದು ವರ್ಕನ್ನು ನಾವು ರಿಸರ್ಚ್ ಮಾಡ್ತಾಯಿದ್ದೀವಿ ರೀ. ಅವ್ರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಉಳ್ಕೊಂಡಿದ್ದಾರೆ, ಅಥವಾ ಅವ್ರು ಏನಾರ ಅಲ್ಲಿ ಹೋಗಿ ರೋಗಣ್ಣವ್ರ ಹೆಸರಲ್ಲೇ ಆಸ್ತಿ ತೊಗೊಂಡ್ರೆ ನಮಗೆ ಸಿಗ್ತಾರೆ ರೀ, ಅಥವಾ ಬೇರೆ ಏನಾರ ಕುರಿಯೋ ಏನೋ ತೊಗೊಂಡು ಗುಡ್ಡಗಾಡದೊಳಗೆ ವಾಸ ಮಾಡಕತ್ತಾರೆ ನಮಗೆ ಸಿಗೋದು ಕಠಿಣ ಆಗ್ತದೆ ರೀ. ಆ ಕಾರಣಕ್ಕೆ ನಾವು ಇನ್ನೂ ಅದನ್ನು ಆ ಕೆಲಸ ಮಾಡ್ತಾಯಿದ್ದೀವಿ. ಓಕೆ, ರಾಯಣ್ಣ ಅವ್ರದ್ದು ಜಮೀನು ಏನಾದರೂ ಊರೊಳಗಡೆ ಇದೆಯಾ? ಅದು ಇಲ್ಲೇ ಇದೆ ರೀ. ಅಲ್ಲೇನು ಇದು ಮೊದಲು ಅದು ಬೇವಿನ ಕೊಪ್ಪ ಅಂತೇಳಿ ಈಗಾಗಿದೆ. ಯಾವಾಗ 1840-50 ಈ ಭಾಗದ ಸರ್ವೆ ಆಯ್ತು ರೀ. ಇಲ್ಲಿ ಮೊದಲು ಬೇವಿನ ಕೊಪ್ಪ ಸಂಗೊಳ್ಳಿ ಎರಡೂ ಒಂದೇ ಊರಿದ್ದು ರೀ. ಈ ಆಚೆ ಕಡೆ ಜಮೀನಿದ್ದವರು ಏನು ಮಾಡಿದರು, ಆ ಕಡೆ ವಾಸ ಮಾಡಿದರು. ಈ ಕಡೆ ಉಳಿದವರು ಈ ಕಡೆ ಸಂಗೊಳ್ಳಿ ಒಳಗೆ ಉಳಿದ್ರು. ಅವು 2 ಊರು ಡಿವೈಡ್ ಆದರು. ಒಂದು ಬೇವಿನ ಕೊಪ್ಪ, ಒಂದು ಸಂಗೊಳ್ಳಿ. ಅದು ಬೇವಿನ ಕೊಪ್ಪ ಹದ್ದಿ ಒಳಗೆ ಬರ್ತದೆ ರೀ. ಅದು ಈಗ ಸದ್ಯ ಮೊದಲು ಮಾತ್ರ ಸಂಗೊಳ್ಳಿ ಹದ್ದಿ ಒಳಗೆ ಇತ್ತು. ಸರ್ವೆ ಆದ ನಂತರ ರೆಕಾರ್ಡ್ ಮೇಂಟೈನ್ ಮಾಡುವಾಗ ಒಂದು ಊರನ್ನು ಸಪ್ರೇಟ್ ಊರು ಬೇವಿನ ಕೊಪ್ಪ ಅಂತ ಆಯ್ತಲ್ಲ, ಆ ಭಾಗಕ್ಕೆ ಸೇರೈತ್ರಿ. ಅದು ಅಂದ ಮಾತ್ರಕ್ಕೆ ಮೂಲತಃ ಕಿತ್ತೂರು ಸಂಸ್ಥಾನದೊಳಗೆ ಇದು ಇಡೀ ಸಂಗೊಳ್ಳಿ ಭೂಮಿನ ರೀ. ಇದೆಲ್ಲ ಆಚೆ ಕಡೆದು ಈಚೆ ಕಡೆದು ಜಾಗ ಇದೆಯಲ್ಲ, ಇವಾಗ ಏನು ನಾವು ನಿಂತು ನೋಡ್ತಿದ್ದೀವಲ್ಲ, ಇದು ಭೂಮಿ, ಇದು ರೋಡ ಅಥವಾ ಇದು ಬ್ರಿಡ್ಜಾ? ಅಂದರೆ ಈಗ ಸದ್ಯ ಮಟ್ಟಿಗೆ ಇದನ್ನ ಏನು ಮಾಡಿದಾರೆ ರೀ, ಇಲ್ಲೊಂದು ಬಾಂದಾರ ಕಟ್ಟಿದ್ರಿ. ಅದು ಆ ಬಾಂದಾರಕ್ಕೆ ನಿರ್ಮಾಣ ಮಾಡಿದಂಥ ರೋಡ್ ರೀ. ಅದು ಬಾಂದರು ನೀರು ನಿಲ್ಲಕ್ಕೆ, ಬಾಂದರು ಒಡ್ಡು ಕಟ್ಟಿ ನೀರು ನಿಲ್ಲಿಸಕ್ಕೆ ಮಾಡಿದ್ದಾರೆ. ಅಲ್ಲಿ ಇತ್ತು ರೀ. ಈಗ ಬ್ರಿಡ್ಜ್ ಆಗ್ತಾ ಇದೆ ರೀ. ಅಲ್ಲೇನು ಈಗ ಇದನ್ನು ಕಟ್ಟಿದಾರಲ್ಲ ರೀ, ಈಗ ಮಣ್ಣು ಬಿಟ್ಟಿದಾರಲ್ಲ ರೀ, ಇದೆಲ್ಲ ಇಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗಬೇಕಾಗೈತಿ. ಈ ನೀರು ಒತ್ತುವರಿ ನಿಲ್ಲೋದ್ರಿಂದ 3 ವರ್ಷ ಆಯಿತು, 4-5 ವರ್ಷ ಆಗಕ್ಕೆ ಬಂತು, ಇನ್ನೂ ಬ್ರಿಡ್ಜ್ ಏನೂ ಆಗಿಲ್ಲ. ಇದು ಬೇಸಿಗೆ ಕಾಲದಲ್ಲಿ ಫುಲ್ ಎಲ್ಲ ನೀರೆಲ್ಲ ಬಿಟ್ಬಿಡುತ್ತಾ? ಅಂದರೆ ಮೇಡಮ್ ಈಗ ಸಲ ಏನು ಮಾಡ್ತಾ ಇದ್ದಾರೆ ಅಂದರೆ ನೀರು ಬಿಡೋದನ್ನು ಕಡಿಮೆ ಮಾಡಿದ್ದಾರೆ ರೀ. ಯಾಕಂದರೆ ಈ ಸುತ್ತಮುತ್ತ ಜನರಿಗೆ ನೀರು ಬೇಕಲ್ಲ, ಕುಡಿಯೋ ನೀರು. ನಮ್ಮ ಧಾರವಾಡ ಹುಬ್ಬಳ್ಳಿಗೆ ಇಲ್ಲಿಂದ ನೀರು ಹೋಗ್ತದೆ. ಆಮೇಲೆ ನಮ್ಮ ಬೈಲಹೊಂಗಲಕ್ಕೆ ಇಲ್ಲಿಂದ ನೀರು ಹೋಗ್ತದೆ, ಸವದತ್ತಿಗೆ ಹೋಗ್ತದೆ. ಈ ಮುಖ್ಯವಾದಂಥ ಎಲ್ಲ ನಗರಗಳಿಗೆ ನೀರು ಹೋಗೋದ್ರಿಂದ ಇದನ್ನು ನೀರು ಹೆಚ್ಚು ತಡಿ ನಿಲ್ಲಿಸತ್ತಾರೆ. ಇಲ್ಲೆಲ್ಲ ಅಂದ್ರೆ ಮೊದಲಿದು ಪೂರ್ತಿ ಹೋಗಾಕ ಮಳೆಗಾಲದ ಬೇಸಿಗೆ ಟೈಮ್ದೊಳಗೆ ನಾವು ಬೇಕಾದಂಗೆ ಆ ಕಡೆ ಈ ಕಡೆ ಬೈಕ್ ಮೇಲೆ ಓಡಾಡ್ಬೋದಾಗಿತ್ತು. ಓಕೆ ಸರ್, ರಾಜದು ಕೋಟೆದ ಕುರುಹುಗಳಿತ್ತು ಅಂತ ಹೇಳಿದ್ರಲ್ಲ, ನೀವೇನಾದರೂ ನೋಡಿದ್ರಾ? ನಾವು ಈಗಾದರೂ ನಿಮ್ಗೆ ಸಿಗ್ತದ್ರಿ ಕೋಟೆ ಕುರುಗಳು ಫೌಂಡೇಶನ್ ಸಿಗ್ತದ್ರಿ. ಫೌಂಡೇಶನ್ ಇದೆ? ಹಾಂ, ಫೌಂಡೇಶನ್ ಇದೆ ರೀ. ಹಾಗಾದ್ರೆ ಇಲ್ಲೂ ಹೋಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ? ಅಲ್ಲ ಮೇಡಮ್, ಹೋಗಿದ್ರಲ್ಲ. ಇದು ಅವರು ಅಡ್ಡಾಡಿದಂಥ ಅವರು ತುಳಿದಿರ್ತಕ್ಕಂಥ ನೆಲ ರೀ. ಇದು ರಾಜಮಾರ್ಗ ರೀ. ಇದು ಸಂಪಗಾಂವ್ ಮತ್ತು ಕಿತ್ತೂರನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಾಜಮಾರ್ಗ ಇದು ಮೊದಲು. ಇವಾಗ ಏನು ನಾವು ಇಲ್ಲಿ ಜಮೀನಿತ್ತು ಅದು ಇದು ಅಂತ ಏನೆಲ್ಲ ನೋಡ್ತೀವಿ, ಮತ್ತೆ ರಾಯಣ್ಣ ಅವರು ಮನೆ ಇತ್ತು ಅನ್ನೋ ಒಂದು ಕುರುಹುಗಳನ್ನ ನೀವೇನು ಡೀಟೇಲ್ಸ್ ಕಲೆಕ್ಟ್ ಮಾಡಿರಲ್ಲ, ಈ ಡೀಟೇಲ್ಸ್ಗೆ ನಿಮ್ಮ ಹಿಂದಕ್ನವರು, ನಿಮ್ಮ ಹಳೆ ಜನರೇಷನ್, ನಿಮ್ಮ ಒಂದು ಜನರೇಷನ್ ಹಿಂದಕ್ಕೆ ನೋಡೋಣ, ನಿಮ್ಮ ತಂದೆಯವರು, ನಿಮ್ಮ ಅಜ್ಜಾರು ಆ ಮನೇನ ಏನಾದ್ರು ನೋಡಿದ್ರ? ಹೌದು, ಅವ್ರು ನೋಡಿದ್ದಾರೆ. ನಮ್ಮ ಊರಾಗ ಪ್ರತಿಯೊಬ್ಬ ಹಿರಿಯರನ್ನು ಕರ್ಕೊಂಬಂದು ತೋರಿಸೋರು ಇದೇ ಜಾಗ ಅಂತೇಳಿ ತೋರಿಸ್ತಾರೆ ಅವರು. ರಾಯಣ್ಣವ್ರ ಮನೆ ಅನ್ನೋದನ್ನು ಇದೇ ತೋರಿಸ್ತಾರೆ ರೀ. ಆ ಮನೆ ಒಳಗೆ ನಮ್ಮಲ್ಲಿ ಸಂಗಪ್ಪ ಕೊಡ್ಲಿ ಅಂತೇಳಿ ಊರು ಚೇರ್ಮನ್ರಿದ್ರು ಅವರು. ರಾಯಣ್ಣ ನಂತರ ಆ ಮನೆ ಇದಾಗಿತ್ತು ರೀ. ಆ ಮನೆ ಒಳಗೆ ಅವರು ವಾಸ್ತವ್ಯ ಮಾಡ್ತಿದ್ರು. ಅವರು ಏನ್ರಿ ಆವಾಗ ಆಗಿನ ಅವಧಿ ಒಳಗೆ ಸಂಗೊಳ್ಳಿ ರಾಯಣ್ಣನಂತ್ರಿ ಅವರು ಒಂದಿಷ್ಟು ಏನಂತಾರೆ ಗಡಸ್ ಮನುಷ್ಯ. ಅವರು ಒಂದು ರಾಯಣ್ಣನ ನಾಟಕ ಮಾಡ್ತಾಯಿದ್ರು. ಅವರು ಸಂಗೊಳ್ಳಿ ರಾಯಣ್ಣನ ಪ್ರತಿ ಅವತಾರ ಅನ್ನುವಂಥ ಒಂದು ಇದರೊಳಗೆ ಬಿಂಬಿತ ಆಗಿದ್ದರು. ಅವರು ಸಂಗೊಳ್ಳಿ ರಾಯಣ್ಣನ ನಾಟಕವನ್ನು ಮಾಡ್ತಾಯಿದ್ರು. ಅದರಿಂದ ಪ್ರೇರಣೆಗೊಂಡು ಅವ್ರ ಮನೆಯೊಳಗೆ ವಾಸ್ತವ್ಯ ಮಾಡ್ತಿದ್ರು ಅವರು. ಅಂದರೆ ನಮ್ಮ ಊರನ ಪ್ರತಿಯೊಬ್ಬರು ಹಿರಿಯರಿಗೂ ಆ ಮನೆಗೆ ಸಂಗೊಳ್ಳಿ ರಾಯಣ್ಣನ ಮನೆ ಇದೆ ಅನ್ನೋದನ್ನು ತೋರಿಸ್ತಾರೆ. ಪ್ರತಿಯೊಬ್ಬರು ತೋರಿಸ್ತಾರೆ. ಎಷ್ಟು ಜಮೀನಿತ್ತು ಸರ್ ಅವರಿಗೆ? ಅಲ್ಲಿ ಬಂದುಬಿಟ್ಟು 12 ಎಕರೆ 24 ಗುಂಟೆ ಇದೆ ರೀ. ಇಲ್ಲಿ 11 ಎಕರೆ ಇದೆ ರೀ. ಒಟ್ಟು ಟೋಟಲ್ 13 ಎಕರೆ 24 ಗುಂಟೆ ಏನೋ ಸಮಥಿಂಗ್ ಇದೆ ಮೇಡಮ್. ಹಾಗಾದ್ರೆ ಜಮೀನೆಲ್ಲ ಅನುಕೂಲವಾಗೇ ಇದ್ರಿ. ಅವರು ಅನುಕೂಲವಾಗಿ ಇದ್ರಿ. ಓಕೆ ಸರ್, ಅವರು ರಾಯಣ್ಣವರ ಮೂಲ ಕುಲಕಸಬು ಏನು ಸರ್? ಅವ್ರದ್ದು ರಾಯಣ್ಣವರ ಮೂಲ ಕಸಬು ಬಂದುಬಿಟ್ಟು ಅವರು ಕಿತ್ತೂರು ಸಂಸ್ಥಾನದೊಳಗೆ ಸೇತ್ ಸನ್ನಿಧಿಯಾಗಿ ಕೆಲಸ ಮಾಡ್ತಾಯಿದ್ರಿ. ಅಂದರೆ ಸೈನಿಕರಾಗಿ ಕೆಲಸ ಮಾಡ್ತಾಯಿದ್ರು. ಈ ಗ್ರಾಮದ ಒಂದು ಈ ಕಂದಾಯ ವಸೂಲಿ ಪತ್ರವನ್ನು ಮುಟ್ಟಿಸ್ತಕ್ಕಂಥದ್ದು, ಕಂದಾಯದ ಉಸ್ತುವಾರಿ ವಸೂಲಿ ಮಾಡಿದ್ದನ್ನು ಹೋಗಿ ಸಂಸ್ಥಾನಕ್ಕೆ ಮುಟ್ಟಿಸುವಂಥ ಕೆಲಸನೂ ಮಾಡ್ತಾಯಿದ್ರು. ಜೊತೆಗೆ ಕೃಷಿ ಕುಟುಂಬನೂ ಆಗಿತ್ತು. ಜೊತೆಗೆ ಅವರ ಉಪಕಸವಾಗಿದ್ದ ಕುರಿ ಸಾಕಣೆಯನ್ನು ಮಾಡ್ತಾಯಿದ್ರು. ಅವರು ಎಲ್ಲ ಒಂದು ರೈತಾಪಿ ಜನಾಂಗ ಬರೀ ಒಂದು ಕೃಷಿಯನ್ನು ನಂಬ್ಕೊಂಡು ಕುಂತ್ರೆ ಆಗೋದಿಲ್ಲ. ಬಗೆಯ ಉಪವೃತ್ತಿಯನ್ನು ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ಅವರು ಆಗಲೇ ಇಟ್ಕೊಂಡಿದ್ರು.
ಕುರಿ ಸಾಕಣೆಯನ್ನು ಮಾಡ್ತಿದ್ರು, ಆಮೇಲೆ ಹೈನುಗಾರಿಕೆ ಮಾಡ್ತಾಯಿದ್ರು, ಆಮೇಲೆ ಜಮೀನುಗಳ ಕೃಷಿಯನ್ನು ಮಾಡ್ತಾಯಿದ್ರು. ಜೊತೆಗೆ ಅವ್ರ ಮನೆಯೊಳಗೆ 2-3 ಮಂದಿ ಇರೋದ್ರಿಂದ ಒಬ್ಬರು ಕಿತ್ತೂರು ಸಂಸ್ಥಾನ ಸೇವೆಯನ್ನು ಮಾಡ್ತಾಯಿದ್ರು. ಸರ್, ಇಲ್ಲಿ ಎಲೆಕ್ಟ್ರಿಸಿಟಿ ಪವರ್ ಸಪ್ಲೈ ಪೋಲ್ಸ್ ನೋಡ್ತಿದ್ದೀವಲ್ಲ ಈ ಕಡೆಗೆ, ಈ ಪೋಲಲ್ಲಿ ಏನು ನೀರು ನಿಂತಿದೆಯಲ್ಲ, ಈ ಮಟ್ಟಕ್ಕೆ ಊರಿನ ಮನೆಗಳು, ಅಥವಾ ಅದೇನು ಪೋಲ್ ಹೈಟ್ ಇದೆಯಲ್ಲ ಆ ಹೈಟಿಗೆ ಇಲ್ಲಿ ಊರಿತ್ತ? ಅಂದರೆ ಈ ಪೋಲ್ಗಳನ್ನು ಇತ್ತೀಚೆಗೆ ಹಾಕಿದ್ದು ರೀ. ಈಗ ಮೋಟ್ರ್ ಈಗ ಕೊಳವೆ ಬಾವಿ ಏನು ತೋಡಿಸ್ತಾರೋ ಅವ್ರು ಹಾಕಿದ್ರಿ. ಆದರೆ ಪೂರ್ವದೊಳಗೆ ಇದು ತೆಗ್ಗದೊಳಗೆ ಇತ್ತು. ಈಗ ಇಲ್ಲಿಂದ ಮಣ್ಣು ಬಂದು ಸ್ವಲ್ಪ ಇದಾಗಿದೆ. ಆದರೂ ಈಗ ನೀರು ಭಾಳ ನಿಲ್ತೈತೆ ರೀ. ಇಲ್ಲಿ ಆಳವಾದಂಥ ತೆಗ್ಗಿದೆ ರೀ ಇಲ್ಲಿ. ಅಂದರೆ ಒಂದು ಸಣ್ಣದಾದ ನದಿ ಮುಂಚೆನೇ ಎತ್ತಿ ಸಣ್ಣ ನದಿ ಆಗ ಏನು ಮಾಡ್ತೈತೆ ಅಂದ್ರೆ ಸರ, ರಾಯಣ್ಣವ್ರ ಕಾಲದೊಳಗೆ ಸತತ ಹರಿತಾ ಇರ್ತೈತೆ ರೀ. ಅದು ಬೇಸಿಗೆ ಟೈಮ್ನೊಳಗೆ ಅವಾಗ ಮಳೆಗಾಲನೂ ಸತತ ಇರ್ತಿತ್ತು. ಕೌಲಿ ಒಂದು ಹೊಳೆಯ ಒಡ್ಲು ತುಂಬಿಕೊಂಡು ಹರಿತಾ ಇತ್ತು ಪ್ರತಿ ಸಲ. ನದಿ ಹರಿತಾ ಇತ್ತು. ಆ ನೀರನ್ನು ಇವರಿಗೆ ಕುಡಿಲಿಕ್ಕೆ ಎಲ್ಲದಕ್ಕೂ ಬಳಸ್ತಾಯಿದ್ರು. ಅಲ್ಲೇ ನದಿ ಒಳಗೆ ಜಳಕ ಮಾಡೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು. ಅಂದರೆ ಜನವಸತಿ ಎಲ್ಲಿರ್ತೈತೆ ಅಂದರೆ ನದಿ ದಂಡೆ ಮೇಲೇ ಇರ್ತೈತಿ ಇದು. ಆ ಕಾರಣಕ್ಕೆ ಅವ್ರು ಅಲ್ಲಿ ವಾಸ್ತವ್ಯ ಮಾಡಿದರು. ಆದರೆ ಸರ್ಕಾರದ ಒಂದು ಇದರಿಂದ ನೀರು ನಿಲ್ಲೋ ಅಣೆಕಟ್ಟು ನಿರ್ಮಾಣ ಮಾಡಿದ್ರಿಂದ ನಮ್ಮ 3 ಜನ, ಒಂದಷ್ಟು ಜನ ಬೇವಿನಕೊಪ್ಪ ಶಿಫ್ಟ್ ಆದರು, ಒಂದಷ್ಟು ಜನ ಸಂಗೊಳ್ಳಿಗೆ ಬಂದು ಉಳ್ಕೊಂಡ್ರು. ಯಾರು ಪೀರಿಯಡಲ್ಲಿ ಆಗಿದೆ ಸರ್ ಇದು? 1971-72 ಇದಾಗಿದೆ. ನೀರೇನು ಬಂದು ತುಂಬಿರ್ಲಿಲ್ಲ, ಡ್ಯಾಮ್ ಎತ್ತರಿಸಿರ್ಲಿಲ್ಲ ಅಂದಿದ್ರೆ ಇಲ್ಲಿ ಊರು ಇರ್ತಿತ್ತು. ರಾಯಣ್ಣನ ಕುರುಹುಗಳೆಲ್ಲ ಎಲ್ಲರೂ ಇರ್ತಿತ್ತು. ಅದು ಕೋಟೆ ನೋಡ್ಬೋದಾಗಿತ್ತು, ಅವ್ರ ಮನೆ ನೋಡ್ಬೋದಾಗಿತ್ತು, ಎಲ್ಲವನ್ನೂ ನೋಡ್ಬೋದಾಗಿತ್ತು. ಆದರೆ ನಮ್ಮ ದುರ್ದೈವೋ ಅಥವಾ ನಮಗೆ ಸರ್ಕಾರ ಅನುಕೂಲ ಮಾಡೋ ದೃಷ್ಟಿಯಿಂದನೋ ಏನೋ ಮಾಡಿ ಡ್ಯಾಮ್ ನಿರ್ಮಾಣ ಮಾಡಿದರು. ನಮ್ಮ ಊರು ಮುಳುಗಡೆ ಆಯಿತು. ನಮ್ಮ ಊರಿನ ಕುರುವು, ನಮ್ಮ ಪೂರ್ವಜರ ಕುರುವು ಎಲ್ಲ ಇಲ್ಲಿ ನದಿಯೊಳಗೆ ಮುಳುಗಡೆ ಆದವು. ಐತಿಹಾಸಿಕ ಸ್ಥಳ ಮುಳುಗಡೆ ಆಗಿ ಹೋಗಿಬಿಟ್ಟಿತ್ತು. ಇಲ್ಲೇ ರುದ್ರಮಾಜಿಯವ್ರ ಸಮಾಧಿ ಇದೆ. ಅದು ಕಲ್ಲಿಂದ ಗಚ್ಚಿಂದ ಕಟ್ಟಿದ್ದೈತ್ರಿ. ಈಗ ನೀರೊಳಗೆ ಇದೆ ಅದು. ಈಗ ನೀರು ಕುಲ್ಲಾದಗಳಿಗೆ ಅದು ಈಗ ಸತತ 71ರಿಂದ ಇಲ್ಲಿವರೆಗೂ ನೀರಾಗೆ ಇರ್ತೈತೆ ರೀ. ಆದ್ರೆ ಅದು ನಮ್ಮವ್ರನ್ನೇ ಒಬ್ರು ಯಾರೋ ಕಲ್ಲು ಉಳಿಸಿದಾರ ಹೊರತುಪಡಿಸಿ ಒಂದು ಕಲ್ಲಿನ ಈದು ಸದಾ ಬಿದ್ದಿಲ್ಲ ರೀ. ಅಷ್ಟು ಗಟ್ಟಿಯಾಗಿ ಕಟ್ಟಿದ್ದಾರೆ. 1971-72ರಿಂದ ನೀರು ನಿಲ್ತಾ ಇದೆ ರೀ. ಸುಮಾರು 78-79 ವರ್ಷ ಆಗಕ್ಕೆ ಬಂತು. ಅದ್ರಾಗಿಂದೊಂದು ಸಾನ ಬಿರುಕು ಬಿಟ್ಟಿಲ್ಲ ರೀ ಅದು. ಆದರೆ ನಮ್ಮವರು ಯಾರೋ ಒಬ್ಬರು ಅದರದ್ದು ಕಲ್ಲನ್ನು ಕೆಡವಿದಾರ ಹೊರತುಪಡಿಸಿ ಉಳಿದದ್ದು ಅದಕ್ಕೆ ಏನೂ ಆಗಿಲ್ಲ ರೀ. ಅದು ಅವಾಗಿನ ಕಾಲದ ಕನ್ಸ್ಟ್ರಕ್ಷನ್ ಆಗಿತ್ತು. ಕಟ್ಟಿದ್ದು ಕಳಪೆ ಗುಣಮಟ್ಟದ ಯಾವುದು ಇರಲಿಲ್ಲ. ಈಗಾದರೂ ನೀವು ಇದು ಹೊಳೆ ಸರಿತೆ ಅಂದರೆ ನಮಗೆ ಕಾಣ್ಲಿಕ್ಕೆ ಸಿಗ್ತೈತೆ ರೀ. ಓಕೆ, ಇವಾಗ ನೀರು ಕಡಿಮೆ ಆದರೆ ನೀವು ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು. ಸಂಗೊಳ್ಳಿ ಯಾವಾಗ ಹುಟ್ಟಿತಲ್ರಿ, ಇದಕ್ಕೆ 12ನೇ ಶತಮಾನದ ಇತಿಹಾಸ ಇದೆ. ಸಂಗೊಳ್ಳಿ ಹುಟ್ಟಬೇಕಾದ್ರೆ ಮೊದಲ ಈ ಬಸವಣ್ಣವರ ಒಂದು ಕಾಲಮಾನಕ್ಕೂ ನಮ್ಮ ಈ ಸಂಗೊಳ್ಳಿಯ ಉಗಮಕ್ಕೂ ಅವಿನೋಭಾವ ಸಂಬಂಧ ಇದೆ. 12ನೇ ಶತಮಾನದಿಂದ 12ನೇ ಶತಮಾನದ ಉಳಿವಿ ಚನ್ನಬಸವಣ್ಣವರ ನೇತೃತ್ವದಲ್ಲಿ ಏನು ಶರಣರ ಕ್ರಾಂತಿ ಆಗ್ತದಲ್ರಿ. ಉಳಿವಿ ಚನ್ನಬಸವಣ್ಣವರು ಕಲ್ಯಾಣದೊಳಗೆ ನಡೆದಿರ್ತಕ್ಕಂಥ ಕ್ರಾಂತಿಯಿಂದ, ಶರಣರ ಸಾವು ನೋವಿನಿಂದ, ಶರಣ ಸಾಹಿತ್ಯವನ್ನು ರಕ್ಷಣೆ ಮಾಡೋದಕ್ಕಾಗಿ ಅವರು ಕಲ್ಯಾಣದಿಂದ ಉಳಿವಿ ಕಡೆ ಪ್ರಯಾಣ ಮಾಡ್ತಿರ್ತಾರೆ. ಉಳಿವಿ ಕಡೆ ಪ್ರಯಾಣ ಮಾಡುವಾಗ ಈ ಸಂಗೊಳ್ಳಿ ಮೂಲ ಸ್ಥಳಕ್ಕೆ ಬಂದು ಇಲ್ಲಿ ವಾಸ್ತವ್ಯ ಮಾಡ್ತಾರೆ. ಅವರು ವಾಸ್ತವ್ಯ ಮಾಡಿ ಸಂಕ್ರಾಂತಿ ದಿನ ಇರ್ತೈತೆ ರೀ. ಅವತ್ತು ಸಂಕ್ರಾಂತಿ ದಿನದಿಂದ ಇಲ್ಲಿ ಮಲಪ್ರಭಾ ನದಿ ಒಳಗೆ ಪುಣ್ಯ ಸ್ನಾನ ಮಾಡ್ತಾರೆ. ಪುಣ್ಯ ಸ್ನಾನ ಮಾಡಿಕೊಂಡು ಇಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಮುಂದೆ ಹೋಗಬೇಕು ಅನ್ನೋದ್ರೊಳಗೆ ಬಿಜ್ಜಳನ ಸೈನಿಕರನ್ನ ಇವ್ರನ್ನ ಹತ್ಯೆ ಮಾಡಕ್ಕೆ ಬರ್ತಾರೆ. ಇವ್ರಿಗೂ ಹೋರಾಟ ಆಗುವಾಗ ಇಲ್ಲಿ ಸಂಗಮ ಅಂತಕ್ಕಂಥ ಒಬ್ಬ ಶರಣ ಲಿಂಗೈಕ್ಯ ಹಾಕಂಡ್ರಿ. ಇಲ್ಲಿ ಅವರವನ್ನು ಗದ್ದಿಗೆ ಇಲ್ಲಿ ಕಟ್ತಾರೆ ರೀ. ಅದಕ್ಕೆ ನಮಗೆ 12ನೇ ಶತಮಾನದ ಒಂದು ಶಿಲಾಶಾಸನ ಐತ್ರಿ ಇಲ್ಲಿ ನಮ್ಮ ಆಂಜನೇಯ ಟೆಂಪಲ್ದ ಎದುರಿಗೆ. ಈಗ ನಿಮ್ಗಾದ್ರೂ ನೋಡಕ್ಕೆ ಸಿಗ್ತದೆ ರೀ. ಅದು 12ನೇ ಶತಮಾನದೊಳಗೆ ಆ ವೀರನ ಸ್ಮರಣಾರ್ಥ ನೆಟ್ಟಿರ್ತಕ್ಕಂಥ ಒಂದು ಶಿಲಾಫಲಕ ಇದೆ. ಆ ಒಂದು ಇದರೊಳಗೆ ಅವ ಶರಣ ಇಲ್ಲಿ ಆದಗಳಿಂದ ಮತ್ತು ಶರಣರು ಎಲ್ಲರೂ ಸಂಗಮವಾಗಿದ್ದರಿಂದ ಇದಕ್ಕೆ ಸಂಗಮನಹಳ್ಳಿ ಅಂತ ಹೆಸರು ಬಂತು. ಆಮೇಲೆ ಸಂಗನಹಳ್ಳಿ ಸಂಗೊಳ್ಳಿಯಾಗಿ ಪರಿವರ್ತನೆಯಾಗಿ ಈಗ ರಾಯಣ್ಣನ ಸಂಗೊಳ್ಳಿಯಾಗಿ ರಾಯಣ್ಣನ ವೀರತನಕ್ಕೆ ರಾಯಣ್ಣನ ಸಂಗೊಳ್ಳಿಯಾಗಿ ಪರಿವರ್ತನೆ ಆಗ್ತಾ ಬಂದದ್ರಿ. ಬಸವರಾಜ್ ಕಾಮತ್ ಅವರು ಹೇಳಿದ್ರು, ಇದು ಒಂದು ನಾವು ನಿಂತಿರೋ ಸ್ಥಳ ಪುಣ್ಯ ಭೂಮಿ ಅಂತಲೇ ಹೇಳ್ಬೋದು. ಈ ನದಿ ಇದೆಯಲ್ಲ, ಇದು ಇಲ್ಲಿನ ಜನತೆಗೆ, ಬೆಳಗಾವಿ ಜನತೆಗೆ ಪುಣ್ಯ ನದಿ ಅಂತ ಹೇಳ್ಬೋದು. ನಮಗೆ ಆ ಕಡೆ ಭಾಗದ ಜನತೆಗೆ ಮೈಸೂರು, ಮಂಡ್ಯ, ಹಾಸನ ಆ ಕಡೆ ಭಾಗದ ಕಾವೇರಿ ಹೇಗೆ ಪುಣ್ಯಭೂಮಿ ಅಂತ ಹೇಳ್ತೀವಿ, ಪುಣ್ಯ ನದಿ ಅಂತ ಹೇಳ್ತೀವಿ, ಅದೇ ರೀತಿ ಇದು ಮಲಪ್ರಭಾ ನದಿ ಇಲ್ಲಿಯ ಜನತೆಗೆ ಪುಣ್ಯ ನದಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ನದಿಗೆ ಇತಿಹಾಸನ ನೀವು ಆಲ್ರೆಡಿ ಕೇಳಿದ್ರಿ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನಿಸಿದಂಥ
ಪುಣ್ಯ ಭೂಮಿ ಇದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಿಗೆ ಜೈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಿಗೆ ಜೈ. ಪ್ರಾಚೀನ ಸಂಗೊಳ್ಳಿ ಗ್ರಾಮದ ಇನ್ನೊಂದಷ್ಟು ಕುರುಹುಗಳು ಕಿತ್ತೂರು ಸಂಸ್ಥಾನದವರೇ ಇವರಿಗೆ ಪೂಜೆ ಮಾಡೋಕೆ ಭೂಮಿ ಕೊಟ್ಟಿದ್ದು ದಾಖಲೆ ಇದೆ ಮೇಡಮ್ ಪ್ರಾರಂಭದೊಳಗೆ. ನಂತರ ಈಶ್ವರಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು. ಪ್ರಾಚೀನ ಕಾಲದ ಆಂಜನೇಯ ಮೂರ್ತಿ. ಈ ಮೇಲಿನ ಲೈನ್ನೊಳಗೆ ಅಪ್ಸರಿಯವರು ಅವನನ್ನ ಸ್ವರ್ಗಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಮೂರನೇ ಲೈನ್ನೊಳಗೆ ಅವನು ಶಿವನಲ್ಲಿ ಐಕ್ಯ ಆಗಿದ್ದಾನೆ. ಸ್ವರ್ಗದೊಳಗೆ ಅಲ್ಲಿ ಆಸೀನರಾಗಿದ್ದಾರೆ. ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಸಂಗೊಳ್ಳಿ ಊರೊಳಗಡೆ ಕರ್ಕೊ ಬಂದ್ರೆ ಒಂದು ಶಾಸನ ತೋರಿಸ್ತೀನಿ ಅಂತ, ಅಲ್ಲಿ ಸಿಕ್ಕಿದ್ದನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಅಂತ, ಅದ್ರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ಹೇಳ್ಬೇಕು. ಇದು ಮೇಡಮ್ ಸಂಗೊಳ್ಳಿ ರಾಯಣ್ಣ ಅವರ ಏನು ಗರಡಿ ಮನೆಯಲ್ಲಿ ಏನು ಗರಡಿ ಮನೆ ಪಕ್ಕಕ್ಕೆ ಏನು ಆಂಜನೇಯ ಟೆಂಪಲ್ ಇತ್ತಲ್ರಿ, ಆ ಆಂಜನೇಯ ಟೆಂಪಲದ ಮೂಲ ಮೂರ್ತಿಯನ್ನು ಇಲ್ಲಿ ತಂದು ನಮ್ಮ ಈ ಪೂಜಾರಿ ಅವರು ಊರಿನ ಹಿರಿಯರು ತಂದು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಮೇಡಮ್. ಮುಳುಗಡೆ ಆದಮೇಲೆ ಅದು ಮೂಲ ಇದನ್ನು ಆಂಜನೇಯನ ಮೂರ್ತಿ ಇದೆ ಮೇಡಮ್. ಅದು ನೀವು ಅದನ್ನು ನೋಡ್ಬೋದು ರೀ. ಬನ್ನಿ ಸರ್ ನೋಡೋಣ. ಅದ್ರ ಜೊತೆ ಶಾಸನ ತೋರಿಸ್ತೀನಿ ಅಂದ್ರಲ್ಲ. ಅದೇ ಇದು ಅಲ್ಲಿದು ಆ ಒಂದು ಆಂಜನೇಯ ಟೆಂಪಲ್ದು ಮತ್ತು ಟೆಂಪಲ್ ಹತ್ತಿರ ಇರ್ತಕ್ಕಂಥ ಈ ಒಂದು ಶಿಲಾಶಾಸನ ಮೇಡಮ್. ಗರಡಿ ಮನೆ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅವ್ರು ಕಲಿತಾ ಇದ್ದಲ್ಲ, ಆ ಗರಡಿ ಮನೆ. ಆ ಗರಡಿ ಮನೆ ಅವರು ಪೂಜೆ ಮಾಡ್ತಕ್ಕಂಥ ಆಂಜನೇಯ. ನೀವು ಸಂಗೊಳ್ಳಿ ರಾಯಣ್ಣವರು ಅವರು ಸಂಗೊಳ್ಳಿ ರಾಯಣ್ಣ ಅಷ್ಟೇ ಅಲ್ಲ, ಕಿತ್ತೂರು ಸಂಸ್ಥಾನದವರು ಇಲ್ಲಿ ಬಂದಿರತಕ್ಕಂಥ ಸಂದರ್ಭದೊಳಗೆ ಈ ಆಂಜನೇಯನ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇದ್ರು. ರಾಣಿ ಚೆನ್ನಮ್ಮ ಆಗಿರ್ಬೋದು, ಆಮೇಲೆ ರುದ್ರಮ್ಮಾಜಿ ಅವರು ಇಲ್ಲೇ ತಮ್ಮ ಅಂತಿಮ ದಿನಗಳನ್ನು ಕಳೆದ್ರು. ಅವರು ಸದಾ ಈ ಒಂದು ದೇವಸ್ಥಾನಕ್ಕೆ ಈ ದೇವರ ದರ್ಶನ ಪಡೆದಿರ್ತಕ್ಕಂಥ ಐತಿಹಾಸಿಕ ಇದೆ ಮೇಡಮ್. ಆ ಒಂದು ದೇವಸ್ಥಾನ ಎದುರುಗಡೆಗೇ ಈ ಒಂದು ವೀರಗಲ್ಲು ಶಾಸನವನ್ನು ಅಲ್ಲಿತ್ತು. ಅದನ್ನು ಈ ಆಂಜನೇಯ ಮೂರ್ತಿಯನ್ನು ತರುವಾಗ ಅದನ್ನು ನಮ್ಮ ಪೂರ್ವ ಹಿರಿಯರು ತಂದು ಇಲ್ಲಿ ಇದನ್ನು ಮಾಡಿದ್ದಾರೆ ಮೇಡಮ್. ಇದು ನಾನು ಇತಿಹಾಸ ತಜ್ಞರನ್ನು ಮತ್ತು ನಮ್ಮ ಪುರಾತತ್ವ ಇಲಾಖೆದವ್ರನ್ನ ಎಲ್ಲರೂ ಇದನ್ನು ಅವರಿಗೆ ಫೋಟೋ ಕಳಿಸಿ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡೆ ಮೇಡಮ್. ಅವ್ರೇನಂತಾರದು ಇದು 12ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೀರಗಲ್ಲು ಶಾಸನ. ಇದು ನಿಮ್ಮ ಊರಿಗಾಗಿ ಬಸವಣ್ಣವ್ರ ಕಾಲದ್ದು 12ನೇ ಶತಮಾನ. ಬಸವಣ್ಣ ಅರ್ಧೇ ಹೇಳಿನಲ್ರಿ ಮೇಡಮ್. 12ನೇ ಶತಮಾನದಾಗ ಆ ಶಿವಶರಣರು ಏನು ಬರುವಂಥ ಸಂದರ್ಭದೊಳಗೆ ಇಲ್ಲಿ ಶಿವಶರಣರಿಗೂ ಮತ್ತು ಬಿಜ್ಜಳನ ಸೈನಿಕರಿಗೂ ಏನು ಯುದ್ಧ ಆಗ್ತೈತಲ್ಲಿ, ಆ ಒಂದು ಯುದ್ಧದೊಳಗೆ ಬಲಿದಾನ ಮಾಡಿರ್ತಕ್ಕಂಥ ಈ ಸಂಗಮ ಅನ್ನುವಂಥ ವೀರನ ಸ್ಮರಣಾರ್ಥ ನೆಟ್ಟಿರ್ತಕ್ಕಂಥ ವೀರಗಲ್ಲು ಅನ್ನುವಂಥದ್ದು ನಮ್ಮ ಒಂದು ತಿಳುವಳಿಕೆ. ಆ ಒಂದು ವಿಷಯವನ್ನು ಇತಿಹಾಸ ತಜ್ಞರು ನಮಗೆ ಇದನ್ನು ಹೇಳಿದ್ದಾರೆ ರೀ. ಮಾಹಿತಿ ಲಿಂಕ್ ಆಗಿತ್ತು. ಆಮೇಲೆ ಆ ವೀರಗಲ್ಲ ಇಲ್ಲಿ ನೋಡಿ ಕೆಳಗಡೆ ವೀರ ಹೋರಾಡ್ತಾ ಇದ್ದಾನೆ ರೀ ಕೆಳಗಿನ ಲೈನ್ದೊಳಗೆ. ಮೇಲಿನ ಲೈನ್ನೊಳಗೆ ಅಪ್ಸರಿಯವರು ಅವನನ್ನು ಸ್ವರ್ಗಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಮೂರನೇ ಲೈನ್ನೊಳಗೆ ಅವನು ಶಿವನಲ್ಲಿ ಐಕ್ಯ ಆಗಿದ್ದಾನೆ. ಸ್ವರ್ಗದೊಳಗೆ ಅಲ್ಲಿ ಆಸೀನರಾಗಿದ್ದಾರೆ. ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಒಂದು ಕಲ್ಲಲ್ಲಿ ವೀರಗಲ್ಲಲ್ಲಿ ಇಡೀ ಇತಿಹಾಸನೇ ಇಡೀ ಸಂಗೊಳ್ಳಿ ಇತಿಹಾಸ ಈ ಒಂದು ವೀರಗಲ್ಲಿನೊಳಗೆ ಅಡಗಿದ್ರಿ. ಆ ವೀರನ ಸ್ಮರಣಾರ್ಥನೇ ನಮ್ಮ ಊರಿಗೆ ಏನು ಬಂದದ ಅಂದರೆ ಸಂಗಮನ ಹಳ್ಳಿ ಬಂದದ. ಆ ವೀರ ಬಲಿದಾನ ಮಾಡಿದ್ದಕ್ಕೆ ಅಂದ್ರೆ ಈ ಮಣ್ಣು ಏನಿದೆ ಅಲ್ರಿ, ಸಂಗೊಳ್ಳಿ ಮಣ್ಣು ಬರೀ ರಾಯಣ್ಣನಿಂದ ಅಷ್ಟೇ ತ್ಯಾಗ ಬಲಿದಾನ ಇಲ್ಲ. ಇದ್ರ ಮೂಲ ಇದು ತ್ಯಾಗ ಬಲಿದಾನದ ಕೈಗಳಿಂದನೇ ಈ ಊರು ಹುಟ್ಟಿದೆ ಅಂತೇಳಿ ಹೇಳಿದ್ರಿ. ಅತಿಶಯೋಕ್ತಿ ಆಗಲಾರ್ದು. ತುಂಬಾ ತ್ಯಾಗ ಬಲಿದಾನ ನಡೆದಂತ ಸ್ಥಳ. ಸಂಗಮವ್ರು ಫಸ್ಟ್ ಮಾಡಿದ್ರು, ಅದಕ್ಕೋಸ್ಕರನೇ ಅವರು ಹೆಸರಿಂದಲೇ ಸಂಗೊಳ್ಳಿ ಅನ್ನೋದು ಈಗ ಆಯ್ಕೆ ಆಗಿದ್ರಿ. ಆ ಒಂದು ಸಂಗೊಳ್ಳಿ ರಾಯಣ್ಣವರಾಗಿರ್ಬೋದು ಅಥವಾ ರಾಣಿ ಚೆನ್ನಮ್ಮ ಅವರು ಇಲ್ಲಿ ಸಂಗೊಳ್ಳಿ ಕೋಟೆಗೆ ಬಂದಂಥ ಸಂದರ್ಭದೊಳಗೆ, ರಾಣಿ ವೀರಮ್ಮ ಅವರು ಈ ಸಂಗೊಳ್ಳಿ ಕೋಟೆಗಳು ಬಂದು ತಮ್ಮ ಅಂತಿಮ ದಿನಗಳನ್ನು ಕಳೆದಂಥ ಸಂದರ್ಭದೊಳಗೆ ಈ ಆಂಜನೇಯನನ್ನು ಅವರ ದರ್ಶನವನ್ನು ಪಡಿತಕ್ಕಂಥದ್ದು ವಾಡಿಕೆ ಇತ್ತು ಮೇಡಮ್. ಒರಿಜಿನಲ್ ಪಾದಗಲ್ ಅಂತೇಳಿ ನಮ್ಮ ಕಡೆ ಇದು ಮಾಡ್ತಾರೆ. ಪಾದಗಲ್ ಅಂತೇಳಿ ಈ ದೇವರ ಗುಡಿ ಎದುರಿಗೆ ಇರ್ತಾರೆ. 2020 ಈ ಪಾದಗಲ್ಲುಗಳನ್ನು ಇದು ಮಾಡಿದ್ದಾರೆ. ದೇವಸ್ಥಾನ ನೋಡೋಣ ಬನ್ನಿ. ಇವು ಪ್ರತಿ ಮೇನು ಅವು ಈ ಪ್ರತಿ ದೇವಸ್ಥಾನದ ಹತ್ತಿರ ಆ ಒಂದು ಪೂರ್ವದಿಂದ ಅವನ್ನ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಪದ್ಧತಿ ಇದೆ ರೀ.
ಪ್ರತಿ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತೀವಲ್ಲ ಆವಾಗ ಇಲ್ಲರಿ, ಪ್ರತಿ ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದು ಆಮೆ ಮತ್ತು ಅವೊಂದು ಸಾಂಕೇತಿಕ ರೂಪ ಅದಾವ್ರಿ, ಆಧ್ಯಾತ್ಮಿಕ ಸಾಂಕೇತಿಕ ರೂಪ ಐತ್ರಿ ಅದು. ಇವು ನೀರು ಅಂದ್ರೇನು ಸಂಕೇತ, ನೀರಿನ ಸಂಕೇತ ಏನಂದ್ರೆ ತಂಪು. ಇವು ನೀರಾಗ ವಾಸ ಆಗೋ ವಸ್ತು, ಅದಕ್ಕಾಗಿ ತಂಪಾಗಿರಲಿ ದೇವಸ್ಥಾನ ಅಂತೇಳಿ ಇವನ್ನ ಸ್ಥಾಪನೆ ಮಾಡಿರ್ತಾರೆ ಅಂತೇಳಿ ಹಿರಿಯರು ಹೇಳ್ತಿದ್ರು ನಮಗೆ. ತಂಪ ಇರ್ಲಿ ತಂಪು ವಾತಾವರಣ, ಹಾಂ, ಮನಸ್ಸಿಗೆ ಬಂದ ಶಾಂತಿ ಇರಲಿ, ತಂಪಿನ ವಾತಾವರಣನೂ ಸಿಗ್ಲಿ ಅಂತ ಸಾಂಕೇತಿಕವಾಗಿ ಆಧ್ಯಾತ್ಮಿಕವಾಗಿ ಆಮೆ ಮತ್ತೆ ಮೀನನ್ನು ಪ್ರತಿ ದೇವಸ್ಥಾನದಲ್ಲೂ ಕೂಡ ಈ ಕಡೆ ಭಾಗದಲ್ಲಿ ಇದು ಪ್ರತಿಷ್ಠಾಪನೆ ಮಾಡ್ತಾರಂತೇಳಿ ಹಿರಿಯರು ಹೇಳ್ತಿದ್ರು ನಮಗೆ. ಅದನ್ನ ನೀವು ಕೇಳಿ ನಾವು ಕೇಳಿದ್ದನ್ನು ಈಗ ನಿಮ್ಮ ಮುಂದೆ ಹೇಳಿ. ಓಕೆ, ನಿಮ್ಮ ಹೆಸರು? ಉಳುವಪ್ಪ. ಇದು ಮೂಲ ಪ್ರಾಚೀನ ಕಾಲದ ಆಂಜನೇಯ ಮೂರ್ತಿ. ಈ ಒಂದು ಆಂಜನೇಯ ಮೂರ್ತಿಯ ದರ್ಶನವನ್ನು ಸಂಗೊಳ್ಳಿ ರಾಯಣ್ಣವರಾಗಿರ್ಬೋದು ಅಥವಾ ರಾಯಣ್ಣನ ಸಹಚರರಾಗಿರ್ಬೋದು, ಆಮೇಲೆ ರಾಣಿ ಚೆನ್ನಮ್ಮ ಅವರು ಆಗಿರ್ಬೋದು, ರಾಣಿ ರುದ್ರಮ್ಮ ಅವರು ಈ ಆಂಜನೇಯನ ಪೂಜಿಸತಕ್ಕಂಥ ಅವರ ದರ್ಶನ ಪಡೆದಿರ್ತಕ್ಕಂಥ ಕುರು ಇದೆ. ಕುರುಹುಗಳು ಇದೆ. ಓಕೆ, ನಾವು ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಗರಡಿಯಲ್ಲಿ ಕಟ್ಮಸ್ತಾಗಿ ದೇಹನ ದಂಡಿಸ್ತಾ ಇರ್ಬೇಕಾದ್ರೆ, ನೀವು ಪ್ರತಿಯೊಂದು ಗರಡಿ ಮನೆಗೆ ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಆಂಜನೇಯನ ಪೂಜೆ ಮಾಡಿನೇ ಅವರು ಗರಡಿಯಲ್ಲಿ ಪಳಗೋದು ಅಭ್ಯಾಸ ಮಾಡೋದು. ಅವಾಗ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರೋಂಥ ಆಂಜನೇಯ ದೇವಸ್ಥಾನದಲ್ಲಿ ಅಲ್ಲಿ ಇತ್ತು ಮಲಪ್ರಭಾ ನದಿಲಿ, ಅಲ್ಲಿಂದ ಇಲ್ಲಿಗೆ ಊರು ಮುಳುಗಡೆ ಆದ್ಮೇಲೆ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದ್ರದ ದರ್ಶನವನ್ನು ಕಿತ್ತೂರು ಮನೆತನದ ಸಂಸ್ಥಾನದವರು, ಅದ್ರ ಜೊತೆಗೆ ಸೈನಿಕರು, ರಾಯಣ್ಣನಂತಹ ಅನೇಕ ಶೂರ ಧೀರ ಸೈನಿಕರು ಗಡಿ ಮನೆಯಲ್ಲಿ ಪೂಜೆ ಮಾಡಿದಂತಹ, ಅವರ ಪ್ರಾರ್ಥನೆ ಮಾಡಿದಂಥ ಆಂಜನೇಯನ ಮೂರ್ತಿ ಇದು. ಅದನ್ನ ಇಲ್ಲಿಗೆ ತಂದು ದಿನನಿತ್ಯ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿನ ಜನಪದರಿಗೆ ಒಂದು ನಮ್ಮ ಕಡೆಯಿಂದ ದೊಡ್ಡ ಸೆಲ್ಯೂಟ್ ಮಾಡಬೇಕು. ಯಾಕೆಂದ್ರೆ ಪ್ರತಿಯೊಂದು ಇತಿಹಾಸಗಳು ಉಳ್ಕೊಳ್ಳೋದು ಜನಪದರಿಂದ, ಅಲ್ಲಿಯ ಸ್ಥಳೀಯರಿಂದ, ಅಲ್ಲಿ ನೆಲೆಸಿರ್ತಕ್ಕಂತಹ ಮೂಲ ನಿವಾಸಿಗಳಿಂದ. ಅವರಿಲ್ಲ ಎಂದಿದ್ರೆ ನಾವು ಪ್ರತಿಯೊಂದು ಊರಿಗೆ ಹೋಗಿ ಇತಿಹಾಸನ ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಇವಾಗ ಅವರು ಅಜ್ಜರು ಹೇಳಿದ್ರು, ಇಲ್ಲಿ ಯಾಕೆ ಇದು ಆಮೆ ಇರ್ಬೋದು, ಮೀನು ಇರ್ಬೋದು, ಯಾಕೆ ಸ್ಥಾಪನೆ ಮಾಡ್ತಾರೆ ಪ್ರತಿ ದೇವಸ್ಥಾನದಲ್ಲಿ ಪ್ರತಿಷ್ಠಾನ ಮಾಡಬೇಕಾದ್ರೆ ಅಂತಾಗ ಅದಕ್ಕೊಂದು ಹಿನ್ನೆಲೆ ಇರುತ್ತೆ. ಅದನ್ನ ನಾವು ಬಂದು ಎಲ್ಲನೂ ಕೂಡ ಪುಸ್ತಕ ರೂಪದಲ್ಲಿ ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಇಲ್ಲಿ ಜನಪದರು ಉಳಿಸಿದಂಥದ್ದನ್ನ ನಾವು ಇತಿಹಾಸ ರೂಪದಲ್ಲಿ ನೋಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ನಿಮಗೂ ಥ್ಯಾಂಕ್ಸ್. ಯಾಕೆಂದ್ರೆ ನೀವು ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದೀರಾ. ಅದ್ರದ್ದು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನೀವು ತಪ್ಪದೆ ಈಗೇನು ದಾಖಲಾತಿಗಳ ಬಗ್ಗೆ ಅಂದ್ರಲ್ಲ ಮೇಡಮ್, ಕಿತ್ತೂರು ಸಂಸ್ಥಾನದವರು ಇವ್ರ ಮನೆತನಕ್ಕೆ ಈ ದೇವಸ್ಥಾನವನ್ನು ಪೂಜೆ ಮಾಡಿಕೊಂಡು ಹೋಗಲಿಕ್ಕೆ ಇನಾಮ್ ಕೊಟ್ಟಿರ್ತಕ್ಕಂಥ ಭೂಮಿ ದಾಖಲಾತಿಗಳು ಇದಾವ್ರಿ. ನೀವೇನೇ ದೇವಸ್ಥಾನ ಪೂಜೆ ಮಾಡೋದು? ಈಗ ನಾ ಸಂಗ್ರಹ ಮಾಡಿರ್ತಕ್ಕಂಥ ಆ ಪುನಾದೊಳಗೆ ತರಿಸಿರ್ತಕ್ಕಂಥ ದಾಖಲೆ ಒಳಗೆ ಇವ್ರ ಪೂರ್ವಜರ ಹೆಸರು ಐತ್ರಿ. ಅದು ಇವ್ರಿಗೆ ಎಷ್ಟು ಎಕರೆ ಕೊಟ್ಟಿದ್ರು, ಏನು ಇದು ಮಾಡ್ತಿದ್ರು, ಇವರು ಯಾವ ರೀತಿ ಪೂಜೆ ಮಾಡ್ಕೊಂಡು ಬರ್ತಿದ್ರು ಅನ್ನೋದೆಲ್ಲ ಒಂದು ವಿಸ್ತೃತವಾದಂಥ ವಿಷಯ ಇದೆ ಮೇಡಮ್. ಆಂಜನೇಯ ದೇವಸ್ಥಾನಕ್ಕೆ ಕಿತ್ತೂರು ಸಂಸ್ಥಾನದವರೇ ಇವರಿಗೆ ಪೂಜೆ ಮಾಡೋಕೆ ಭೂಮಿ ಕೊಟ್ಟಿದ್ದು ದಾಖಲೆ ಇದೆ ಮೇಡಮ್. ಹಾಗಾದ್ರೆ ಇವಾಗ್ಲೂ ನೀವೇನೇ ಪೂಜೆ ಮಾಡ್ತಾ ಇರೋದು? ನಿಮ್ಮ ಹಿಂದಿನವರು ಕೂಡ ಅಲ್ಲಿಂದಲೇ ಬಂದಿರೋದು ಪೂಜೆ ಮಾಡೋದು? ನಿಮ್ಮ ತಂದೆ ಅಥವಾ ನಿಮ್ಮ ತಾತ ಅವ್ರು ಹೇಳ್ತಾ ಇದ್ರ ನಿಮ್ಗೆ? ನಮ್ಮನ್ನ ಹಿರಿಯರ ಮಾತಾಡಿ ಹಾಕೊಂಡಪ್ಪ ಅವರಿಂದ ಹಂಗೆ ಅವ್ರ ಮಾವನ ಮಕ್ಕಳು ಭೀಮರಾಯಪ್ಪ, ಪಡ್ಯಪ್ಪ, ಹಿಂಗೆ ಮಾತ್ರಪ್ಪ ಅಂತ ಅವ್ರು 3 ಮಂದಿ ರೀ. ಅವ್ರು ಮುಂದೋಗಿ ಈಗ ಅವ್ರ ಹಾಕಲಿ ನಾವು ಮಾಡೋದ್ರಿ. ನಮ್ಮ ಹೆಸರು ಭೀಮರಾಯಪ್ಪ. ಓಕೆ, ನಿಮ್ಮ ತಾತ ಆಗಿರ್ಬೋದು, ಮುತ್ತಾತ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕೊಟ್ಟಿದ್ದ ಬಗ್ಗೆ, ದೇವಸ್ಥಾನ ಪೂಜೆ ಮಾಡಿದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅಲ್ಲಿ ಯಾರಾದ್ರೂ ನೋಡಿದವ್ರು ನಿಮ್ಗೆ ಹೇಳಿದ್ರ? ಇಲ್ಲಿ 24 ಎಕರೆ ಜಮೀನು ಐತ್ರಿ ಈ ದೇವ್ರು ನಮಗೆ ಕೊಟ್ಟದ್ದು. 24 ಎಕರೆ ಏನ್ ಮಾಡ್ತಾ ಇದೀರಾ? ಈ ಒಂದು ಅರ್ಧ ಹೊಳಿ ಮುನಿಗೈತ್ರಿ, ಒಂದು ಅರ್ಧ ಉಳ್ದೈತ್ರಿ. ಹೊಳೆ ಹತ್ರ ಹೊಳಿ ಮುನಿಗೈತ್ರಿ. ಓಕೆ ಸ್ನೇಹಿತರೆ, ಕಿತ್ತೂರು ಸಂಸ್ಥಾನದಲ್ಲಿ ಈ ಆಂಜನೇಯ ದೇವಸ್ಥಾನವನ್ನು ಪೂಜೆ ಮಾಡಲಿಕ್ಕೆ ಒಂದು ಪುರೋಹಿತ ವರ್ಗ ಅಂತ ಹೇಳ್ತೀವಲ್ಲ, ಆ ರೀತಿ ಇವರಿಗೆ ಈ ದೇವಸ್ಥಾನನ ಪೂಜೆ ಮಾಡೋದಕ್ಕೆ ಕೊಟ್ಟಿದ್ದಂಥ ದಾಖಲೆಗಳು ಇದೆ. ಅದನ್ನ ಸರು ಹೇಳಿದ್ರು, ನಾನು ಪುನಾಗ್ ಹೋಗಿ ದಾಖಲೆಗಳನ್ನ ತರಿಸ್ಕೊಂಡಾಗ ಕೊಟ್ಟಿದ್ದಂತಕ್ಕೆ ಸಾಕ್ಷಿ ಇದೆ ಅಂತ. ಅದೇ ರೀತಿಯಾಗಿ ಇವರು ದಿನನಿತ್ಯ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮ ಪೂಜೆಗಳು ಇದೇ ರೀತಿ ಮುಂದುವರಿಲಿ. ಪ್ರಾಚೀನ ಸಂಗೊಳ್ಳಿ ಗ್ರಾಮದ ಇನ್ನೊಂದಷ್ಟು ಕುರುಹುಗಳು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದು ಕುರುಹುಗಳು. ಇದು ಪ್ರಾಚೀನ ಕಾಲದೊಳಗೆ ಕಲ್ಮೇಶ್ವರ ದೇವಸ್ಥಾನ ಮತ್ತು ಸಂಗಮೇಶ್ವರ ದೇವಸ್ಥಾನ. ಆ ಒಂದು ಸಂಗಮೇಶ್ವರ ದೇವಸ್ಥಾನ ಮತ್ತು ಕಲ್ಮೇಶ್ವರ ದೇವಸ್ಥಾನದೊಳಗಿರ್ತಕ್ಕಂಥ ಶಿವಲಿಂಗಗಳನ್ನು ಇಲ್ಲಿ ತಂದು ಶಿಫ್ಟ್ ಮಾಡಿಕೊಂಡೇವ್ರಿ. ಈಗ ಮೊದಲು ಈ ಒಂದು ದೇವಸ್ಥಾನ ಇತ್ತು ರೀ, ಅದನ್ನು ಕೆಡವಿ ಈಗ ಹೊಸ ಕಟ್ಟಡ ಕಟ್ಟಿದ್ದಾರೆ. ಈ ದೇವರುಗಳನ್ನು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕ್ರಿ. ಇದು ಅವಾಗಿಂದ ಇದಕ್ಕೂ ಕಿತ್ತೂರು ಸಂಸ್ಥಾನದವರು ಇನಾಮ್ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳದಾವ್ರಿ.
ಇದನ್ನು ಪೂಜೆ ಮಾಡ್ತಕ್ಕಂಥ ಅರ್ಚಕರಿಗೆ ತಸ್ತಿಕ್ ಹಣವನ್ನು ಸರ್ಕಾರ ಕೊಡ್ತಕ್ಕಂಥ ದಾಖಲೆಗಳು ಅದಾವೆ ರೀ. ಅಂದ್ರೆ ಪ್ರಾಚೀನ ಕಾಲದಿಂದನೂ ಈ ಕಲ್ಮೇಶ್ವರ ಮತ್ತು ಸಂಗಮೇಶ್ವರ ದೇವಸ್ಥಾನ ಇದ್ವಿ ಅನ್ನೋದಕ್ಕೆ ಈ ಶಿವಲಿಂಗಗಳೇ ಸಾಕ್ಷಿ ಮೇಡಮ್. ಅವಾಗ್ಲಿಂದಲೂ ಕಿತ್ತೂರು ಸಂಸ್ಥಾನದವರು ಈ ದೇವರುಗಳನ್ನ ಪೂಜೆ ಮಾಡ್ಕೊಂಡು ಬಂದಿದ್ರು. ಪೂಜೆ ಮಾಡೋದು ಅಷ್ಟೇ ಅಲ್ಲ ರೀ, ಪ್ರತಿಯೊಂದು ಹಳ್ಳಿಗಳಿಗೂ, ಇದು ಸಂಗೊಳ್ಳಿ ಅಷ್ಟೇ ಅಲ್ಲ, ಕಿತ್ತೂರು ಸಂಸ್ಥಾನದ ಸಂಬಂಧಪಟ್ಟಂಥ ಎಲ್ಲ ಹಳ್ಳಿಗಳಿಗೂ ಎಲ್ಲ ದೇವರುಗಳಿಗೂ ಭೂಮಿಯನ್ನು ಕೊಟ್ಟಿದ್ದರು. ದೇವಸ್ಥಾನ ಇನಾಮ್ ಅಂತ ದೇವಸ್ಥಾನಗಳಿಗೆ ಭೂಮಿಯನ್ನು ಕೊಟ್ಟಿದ್ದರು. ಅಂದರೆ ಅವರು ಪೂಜಾರಿಗಳು ಆ ಭೂಮಿಗಳಿಂದ ಸಾಗುವಳಿ ಮಾಡಿ ಉಪಜೀವನ ಮಾಡಿಕೊಂಡು ಪ್ರತಿನಿತ್ಯ ಪೂಜೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಆ ಭೂಮಿ ಕೊಟ್ಟಿದ್ರು ಅವರು ಪ್ರತಿಯೊಂದು ಹಳ್ಳಿ ಒಳಗೆ ರೀ. ಅದರದೊಂದು ಕುರುವಾಗಿ ಈ ದೇವಸ್ಥಾನಗಳು ಇವರು ಈ ಸಂಗಮೇಶ್ವರದ ಮೂಲ ಪ್ರತಿಷ್ಠಾಪನೆ ಮಾಡಿದಾಗ ಸಂಗಮೇಶ್ವರದ್ದು ಇದು ಮೊದಲು ಪ್ರಾರಂಭದೊಳಗೆ. ನಂತರ ಈಶ್ವರಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಆದರೆ ಮೂಲತಃ ಈ ಕಲ್ಲುಗಳನ್ನು ಪೂಜೆ ಮಾಡ್ತಾಯಿದ್ರು. ಇದು ಈಶ್ವರ ದೇವಸ್ಥಾನದೊಳಗೆ ಅವನ್ನ ಇಟ್ಕೊತಿದ್ರು ಮೇಡಮ್. ಇಲ್ಲೇ ಸಪ್ತ ಮಾತೃಕೆಗಳು ಅಂಥೇಳಿ ಅವ್ರದ್ದು ಮೂರ್ತಿಗಳನ್ನು ಅವನು ಅಲ್ಲಿ ದೇವಸ್ಥಾನದೊಳಗೆ ಇಟ್ಟಿದ್ರಿ ಅವನ್ನ. ಅಲ್ಲೇ ಇದ್ದು ರೀ ಅವು. ಸರ್ ಅಂದ್ರೆ ಇವಾಗ ಮುಳುಗಡೆ ಆಯ್ತಲ್ಲ, ಆ ಜಾಗದಲ್ಲಿ ಇದ್ದಂತ ದೇವಸ್ಥಾನ ದೇವರುಗಳು ರೀ ಅವು, ಮೂರ್ತಿಗಳು ಅಲ್ಲಿ ಇದ್ದು ಅವನನ್ನು ತಂದಿಲ್ಲಿ ಇಟ್ಕೊಂಡಿದ್ದೇವ್ರಿ. ಪ್ರಾರಂಭದೊಳಗೆ ಮಾತ್ರ ಎಷ್ಟು ವರ್ಷ ಇರ್ಬೋದು ಸರ್ ಈ ಮೂರ್ತಿಗಳಿಗೆ? ಇದು ಆವಾಗನೇ 12ನೇ ಶತಮಾನಕ್ಕೆ ಕಾಲದೊಳಗನೇ ಇದ್ದು ರೀ ಇವು. ಈ ಸಂಗಮೇಶ್ವರನ ಈ ಕಲ್ಲುಗಳು 12ನೇ ಶತಮಾನದೊಳಗೆ ಆ ಗದ್ದಿಗೆ ಮೇಲೆ ಇರ್ತಕ್ಕಂಥ ಕಲ್ಲುಗಳು ಹೌದಲ್ರಿ ಇದು. ಆ ಗದ್ದಿಗೆ ಮೇಲೆ ಇರ್ತಕ್ಕಂಥ ಕಲ್ಲುಗಳು ರೀ ಇವು. ಈ ದೇವ್ರು ಒಂದು ಅದು ಭಿನ್ನವಾಗೈತೆ ರೀ. ಇದು ಒಂದು ಹೊಸದಾಗೈತೆ ರೀ. ಹಳಿದು ಅಲ್ಲಿ ಐತಿ, ಹಳಿದು ಅಲ್ಲಿ ಐತ್ರಿ, ಅಲ್ಲಿ ಐತಿ. ಹಳಿದು ಅಲ್ಲಿ ಹಿಂದೆ ಐತ್ರಿ. ಇದು ಹೊಸದು ಸ್ವಾಮಿಗಳು ಮಾಡಿಸ್ಕೊಟ್ಟಿರೋದನ್ನ. ಹಾಂ ರೈಟ್. ಇದು ಮಾತ್ರ ಆಗಿಂದ ಈಗ ಆಗಿಂದನ ರೀ. ಇವು ಕಲ್ಲುಗಳನ್ನು ಆಗಿಂದ ಏನು ಕಲ್ಲುಗಳು ಅಂದ್ರೆ ಏನು ರೀ, ಇವು ಶಿವನ ರೂಪದೊಳಗೆ ಪೂಜೆ ಮಾಡ್ಕೊತ ಬಂದಿದ್ರು ಇವನ್ನ. ಆಗ ಪೂರ್ವಿದವನು ಅವನು ಪೂಜೆ ಮಾಡೋದು ಬಿಡಬಾರ್ದು ಅಂತೇಳಿ ಅವ್ನು ತಂದು ಇಲ್ಲಿಟ್ಟಿದ್ದಾರೆ. ಸರ್ ನಿಮ್ಮೂರವ್ರಿಗೆ ಒಂದು ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ಇತಿಹಾಸ ಉಳ್ಕೋಬೇಕು ಅಂತ ಹೇಳಿದ್ರೆ ಇವಾಗ ಊರು ಮುಳುಗಡೆ ಆಯ್ತು ಅಂತ ಹೇಳಿ ಅಲ್ಲಿಂದ ಬಿಟ್ಟು ಬಂದ ತಕ್ಷಣ ಅಲ್ಲಿ ಎಲ್ಲಾನು ಬಿಟ್ಟು ಬಂದು ಇಲ್ಲಿ ನಮ್ದು ಎಷ್ಟಿದೆ ಅಷ್ಟು ನೋಡ್ಕೊಳ್ಳೋದಲ್ಲ, ನಾವು ಎಲ್ಲಾನು ತಗೊಂಡ್ ಬಂದು ಹಿಂಗೆ ಸಂರಕ್ಷಣೆ ಮಾಡಿ ಇದಕ್ಕೂ ಒಂದು ಹೇಗೆ ಸಾಂಪ್ರದಾಯಿಕವಾಗಿ ಪೂಜೆ ಪುರಸ್ಕಾರಗಳೆಲ್ಲ ಮಾಡ್ತಾ ಇದ್ದೀರಾ, ಆ ರೀತಿ ಎಲ್ಲ ನಡ್ಕೊ ಬರ್ತಾ ಇದ್ದೀರಲ್ಲ, ಈ ತರ ಕೆಲಸಗಳು ಪ್ರತಿ ಒಂದ್ ಹಳ್ಳಿಲೂ ಆಗ್ಬೇಕು. ಅವಾಗ ಮಾತ್ರ ಇತಿಹಾಸ ನಮ್ಮ ಜನತೆಗೆ ಗೊತ್ತಾಗುತ್ತೆ. ಈ ತರ ಊರು ಇತ್ತು, ಮೂಲ ಇದಾಗಿತ್ತು, ನಂತರ ಈ ರೀತಿ ರೂಪಾಂತರ ಆಯ್ತು ಅಂತ ಗೊತ್ತಾಗುತ್ತೆ ಮೇಡಮ್. ಇದನ್ನ ನಮ್ಮ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಕೆಲಸ ಮಾಡಿದಂಥ ನಮ್ಮ ಹಿಂದಿನ ಹಿರಿಯರಿಗೆ, ಆಮೇಲೆ ಇವನ್ನ ವಂಶ ಪರಂಪರವಾಗಿ ಪೂಜೆ ಮಾಡ್ಕೊತ ಬಂದಿರತಕ್ಕಂಥ ಆ ಪುರೋಹಿತ ವರ್ಗಕ್ಕೆ ಅಥವಾ ಅರ್ಚಕರ ಕುಟುಂಬಗಳಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ ಮೇಡಮ್. ಹೌದು, ನಮ್ಮ ಕಡೆಯಿಂದಲೂ ಒಂದು ದೊಡ್ಡ ಸಲ್ಯೂಟ್, ತುಂಬಾ ಧನ್ಯವಾದ. ಯಾಕೆಂದ್ರೆ ಇದೇ ರೀತಿ ಕಾಪಾಡ್ಕೊ ಬನ್ನಿ. ನೆಕ್ಸ್ಟ್ ದೇವಸ್ಥಾನ ಏನಾದ್ರು ಜೀರ್ಣೋದ್ಧಾರ ಆದಾಗ ಖಂಡಿತ ನಾವು ಸಣ್ಣ ಪ್ರಯತ್ನ ನಾವು ಮಾಡ್ತೀವಿ. ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಅವರು ಈ ಇನಾಮದಾರ ಪದ್ಧತಿ ಇಟ್ಕೊಂಡಿದ್ರಲ್ಲ, ಅಂದ್ರೆ ಇದಕ್ಕೆ ಸಾಗುವಳಿ ಮಾಡ್ಕೊಂಡು ಜಮೀನಲ್ಲಿ ಬಂದಂತ ಹಣ ತಗೊಂಡು ಅವ್ರ ಜೀವನ ನಡೆಸ್ಕೊಂಡು ಪೂಜೆ ಮಾಡ್ಲಿ ಅಂತ ಹೌದಲ್ವಾ? ಅದು ಆ್ಯಕ್ಚುಲಿ ಚೆನ್ನಮ್ಮಾಜಿಯವರು ಕೊಟ್ಟಿದ್ದಲ್ರಿ. ಇದು ಹಿಂದಿನ ಕಾಲದಿಂದನೂ ಅದು ಪದ್ಧತಿ ಇತ್ತು ರೀ. ಅದು ವಿಜಯನಗರ ಸಾಮ್ರಾಜ್ಯ ಕಾಲದಿಂದನೂ ಇತ್ತು, ಆಮೇಲೆ ಮೈಸೂರು ಅರಸರ ಕಾಲದಾಗಿಂದ ಇತ್ತು. ಆ ಒಂದು ಪದ್ಧತಿಯನ್ನು ಇವರು ನಮ್ಮ ಈಗೇನು ಕಿತ್ತೂರು ಸಂಸ್ಥಾನಕ್ಕೆ ಏನು ಸಂಸ್ಥಾನ ಸ್ಥಾಪನೆ ಆಯ್ತಲ್ರಿ, ಅವರು ಈ ಒಂದು ಪದ್ಧತಿಯನ್ನು ಇಲ್ಲಿ ಅಳವಡಿಸ್ಕೊಂಡ್ರಿ. ಅವರು ಕಿತ್ತೂರು ಸಂಸ್ಥಾನರು ಅವ್ರು ಏನು ಮಾಡಿದ್ರಿ, ಪ್ರತಿಯೊಂದು ಹಳ್ಳಿ ಒಳಗೆ ಗೌಡಿಕೆ ಮಾಡೋರಿಗೂ ಇನಾಮ್ ಕೊಟ್ಟರು, ಕುಲಕರ್ಣಿಕೆ ಮಾಡೋರಿಗೂ ಅವ್ರಿಗೆ ಅಂದ್ರೆ ಅವ ಹುದ್ದೆ ಕೆಲಸ ಮಾಡೋರಿಗೂ ಇನಾಮ್ ಕೊಟ್ಟರು, ಈ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಕ್ಕಂಥ ಅರ್ಚಕರಿಗೂ ಕೊಟ್ಟರು, ಆಮೇಲೆ ಸಮಾಜದೊಳಗೆ ಮದುವೆ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಆ ಧಾರ್ಮಿಕ ವರ್ಗದವರಿಗೂ ಇನಾಮಗಳನ್ನು ಕೊಟ್ಟಿದ್ದಾರೆ ರೀ. ಅಂಥ ಅದ್ಭುತ ಪರಿಕಲ್ಪನೆಯನ್ನು ಹೊಂದಿಕೊಂಡು ಆ ಸಂಪ್ರದಾಯಗಳು ಆ ಪದ್ಧತಿಗಳು ಉಳಿದು ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ಹಾಕಿ ಕೊಟ್ಟಿರ್ತಕ್ಕಂಥ ಇನಾಮ್ ಭೂಮಿಗಳು ರೀ. ಸರ್ ನಿಮ್ಮ ನಾಲೆಡ್ಜಿಗೆ ಇಲ್ಲಿ ನಿಮಗ್ ಗೊತ್ತಿರೋ ಪ್ರಕಾರ ನಿಮ್ಮ ಚೆನ್ನಮ್ಮ ಅವರ ಒಂದು ಆಡಳಿತ ಪ್ರದೇಶ ಇದ್ದಾಗ ಪೂಜೆ ಮಾಡೋರಿಗೆ ಎಷ್ಟು ಎಕರೆ ಜಮೀನ್ ಕೊಡ್ತಿದ್ರು? ಅದು ಅವ್ರವ್ರ ಇದ್ರ ಮ್ಯಾಗಿಂತ ಕೊಟ್ಟಿದ್ದಾರೆ. ಈಗ ಇದಕ್ಕೂ ಜಮೀನ್ ಐತ್ರಿ, ಅಲ್ಲೇ ಜಾಮನ್ಗುಡಿ ಅಂತ ಐತೆ, ಅದಕ್ಕೂ ಜಮೀನ್ ಐತ್ರಿ. ಅಲ್ಲಿ ಏನು ಪೂರ್ವದೊಳಗೆ ಏನು ಭೂಮಿಗಳು ದೇವಸ್ಥಾನಗಳು ಇದ್ವಲ್ರಿ ಪೂರ್ವಿ, ಆ ಪ್ರತಿ ಅಷ್ಟು ದೇವಸ್ಥಾನ ಆನಂತರ ಅನೇಕ ದೇವಸ್ಥಾನಗಳು ಸೃಷ್ಟಿಯಾಗಿದಾವ್ರಿ. ಅವಕ್ಕೂ ಕೊಡೋದಿಲ್ರಿ. ಪೂರ್ವಿ ಯಾವ ದೇವಸ್ಥಾನಗಳು ಇದ್ವಲ್ರಿ ಆ ಎಲ್ಲ ದೇವಸ್ಥಾನಗಳಿಗೂ ಇನಾಮ್ ಹಾಕಿಕೊಟ್ಟಿದ್ದಾರೆ. ಅವ್ರ ಶಕ್ತಿಯಾನುಸಾರ ಅಲ್ಲಿ ಲಭ್ಯ ಇರ್ತಕ್ಕಂಥ ಭೂಮಿ ಅನುಸಾರ
ಅವರಿಗೆ ಆ ಭೂಮಿಯನ್ನು ಕೊಟ್ಕೊಂಡು ಬಂದಾರೆ. ಒಬ್ಬರಿಗೆ 24 ಎಕರೆ, ಒಬ್ಬರಿಗೆ 15 ಎಕರೆ, ಚಲೋ ಭೂಮಿ ಇದ್ರೆ 15 ಎಕರೆ, ಸುಮಾರು ಭೂಮಿ ಇದ್ರೆ ಒಂದು 24 ಎಕರೆ, ಅದಕ್ಕಿಂತ ಸುಮಾರು ಇದನ್ನು ಒಂದು 50 ಎಕರೆ. ಈ ರೀತಿ ಅವ್ರವ್ರ ಶಕ್ತಿ ಅನ್ನೋದು ಅವರಿಗೆ ಅದು ಆದಾಯ ಬರ್ಬೇಕಲ್ಲ, ದಿನನಿತ್ಯ ಆದಾಯ ಬರಬೇಕು. ಆಮೇಲೆ ಅದು ಆ ಕಿತ್ತೂರು ಅರಸರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಒಂದು ಇದು ಅಧಿಕಾರ. ಆ ಅಧಿಕಾರವನ್ನು ಬಳಸಿ ಅವರೆಲ್ಲರಿಗೂ ಎಲ್ಲ ಜಾತಿ ಜನಾಂಗದವರಿಗೆ, ಎಲ್ಲ ಧರ್ಮದವರಿಗೆ, ಎಲ್ಲ ಭಾಷಿಕರಿಗೂ ಆ ಒಂದು ಪರಿಪೂರ್ಣವಾದಂಥ ಅಧಿಕಾರನ ಹಂಚಿಕೆ ಮಾಡಿದ್ರು ಅವರು. ಹೌದು, ಅದಕ್ಕೆ ಹೇಳೋದು ನಮ್ಮ ರಾಜ ರಾಣಿಯರು ಯಾಕೆ ಸರ್ವತೋಮುಖ ಬೆಳವಣಿಗೆಗೆ, ಅಭಿವೃದ್ಧಿಗೆ ಅವರು ಮನಸ್ಸು ಇತ್ತು ಅಂತ ಹೇಳೋದಕ್ಕೆ ಇವಾಗಲೂ ಕೂಡ ಅವ್ರ ಹೆಸರು ಹೇಳ್ತಾ ಇದ್ದೀವಿ. ಇವಾಗಿನ ರಾಜಕಾರಣಿಗಳ ಹೆಸರು ಯಾರಾದ್ರೂ ನೆನ್ಪು ಮಾಡ್ಕೊಳ್ತೀವ? ಈ ರೀತಿ ಎಲ್ಲ ಮಾತಾಡ್ಕೊಂಡು ಇತಿಹಾಸ ಹೇಳ್ತೀವ? ಸಾಧ್ಯನೇ ಇಲ್ಲ. ಯಾಕೆ ಹೇಳಿ, ಅವ್ರ ಬೆಳೆನ ಬಯಸ್ಕೊಳ್ತಾರೆ, ಸಮಾಜದ ಉದ್ಧಾರ ಮಾಡಲ್ಲ, ಜನೋಪಕಾರಿ ಕೆಲಸಗಳನ್ನ ಮಾಡಲ್ಲ. ನಮ್ಮ ರಾಜ ರಾಣಿಯರು ಹೇಗಿದ್ರು ಗೊತ್ತಾ? ಅವರು ದೇವತಾ ಮನುಷ್ಯರು ಅಂತ ಹೇಳ್ಬೋದು. ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಸರ್ವ ಧರ್ಮಗಳು ಸಮನ್ವಯತೆಯಿಂದ ಜೀವನ ಮಾಡಬೇಕು. ಯಾಕೆಂದರೆ ಒಂದು ಕುಲಕಸಬನ್ನ ಮಾಡಿಕೊಂಡು ಜೀವನ ಮಾಡೋದಕ್ಕಾಗಲ್ಲ. ಇವಾಗ ಅರ್ಚಕರು ಸಾಮಾನ್ಯವಾಗಿ ದೇವಸ್ಥಾನಗಳನ್ನ ಪೂಜೆ ಮಾಡ್ಕೊಂಡಿರ್ತಾರೆ, ಅವರಿಗೆಲ್ಲ ಆದಾಯ ಬರುತ್ತೆ. ಅವರಿಗೂ ಒಂದು ವೃತ್ತಿ ಮಾಡಲಿಕ್ಕೆ ಒಂದು ಭೂಮಿ ಬೇಕಲ್ಲ ಅಂತ ಹೇಳಿ ಕೊಡ್ತಾ ಇದ್ರಲ್ಲ ನೋಡಿ. ನಿಮ್ಮ ಊರಿನಲ್ಲಿ ಸುಮಾರು ಕಿತ್ತೂರು ಸಂಸ್ಥಾನಕ್ಕೆ ಸೇವೆ ಸಲ್ಲಿಸ್ತಿದ್ದಂತ ಎಷ್ಟು ಜನರು ಇಲ್ಲಿ? ಈಗ ನಾನು ಪುನಾದಿಂದ ತಂದಿರತಕ್ಕಂಥ ದಾಖಲಾತಿಗಳ ಪ್ರಕಾರ ಸುಮಾರು 35 ಜನರಿಗೆ ಭೂಮಿಯನ್ನು ಕೊಟ್ಟಿದ್ರು ಇಲ್ಲಿ. ಸುಮಾರು 35 ಜನರಿಗೆ ಆ ಎಲ್ಲ ದಾಖಲಾತಿಗಳು ನನ್ನ ತಿರಹದವ್ರಿ. ಅಂದರೆ ಇದು ಬರೀ ನಮ್ಮ ಸಂಗೊಳ್ಳಿಗೆ ಸೀಮಿತವಾಗಿ ಹೇಳ್ತಾ ಇಲ್ಲ, ಎಲ್ಲ ಹಳ್ಳಿಗಳಿಗೂ ಕೊಟ್ಟಿದ್ದರು. ಆದರೆ ನಾನು ಸಂಗೊಳ್ಳಿ ಬಗ್ಗೆ, ನನ್ನ ಊರು ಅನ್ನೋದ್ರ ಬಗ್ಗೆ ನಾನು ಹಂಗಾರೆ ಇದನ್ನ ಇತಿಹಾಸಕ್ಕೆ ಎದಕಬೇಕು ಅನ್ನೋ ಸಂಬಂಧ ಆ ಒಂದು ದಾಖಲಾತಿಗಳನ್ನು ತರಿಸ್ಕೋಬೇಕು, ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಯಿಂದ ತರಿಸಿದಾಗ ಸುಮಾರು 34ರಿಂದ 35 ಜನ ಆ ಕಿತ್ತೂರು ಸಂಸ್ಥಾನದಿಂದ ಭೂಮಿಯನ್ನು ಪಡಿತಾ ಇದ್ದರು ಅನ್ನೋದನ್ನು ನನ್ನ ದಾಖಲಾತಿಗಳಿಂದ ತಿಳಿದು ಬರ್ತದೆ. ಸೈನಿಕರಿದ್ದರು, ಪುರೋಹಿತರಿದ್ದರು, ಧಾರ್ಮಿಕ ಕಾರ್ಯ ಮಾಡ್ತಕ್ಕಂಥ ಈ ಬ್ರಾಹ್ಮಣ ವರ್ಗದೊಳಗೆ ಏನು ಮದುವೆ ಮುಂಜಿ ಮಾಡ್ತಾಯಿದ್ರು ಅವರಿಗೆ ಆಗಿರ್ಬೋದು, ಅಥವಾ ನಮ್ಮ ಈ ಲಿಂಗಾಯತ ಸಮುದಾಯದೊಳಗೆ ನಮ್ಮ ಇದರೊಳಗೆ ಮದುವೆ ಮುಂಜಿ ಮಾಡ್ತಕ್ಕಂಥ ಹಿರೇಮಠಗಳಿಗೆ, ಆಮೇಲೆ ಕಲ್ಮಠಗಳಿಗೆ, ಆ ಮಠಗಳಿಗೂ ಮಠಮಾನ್ಯಗಳಿಗೂ ಕೊಟ್ಟಿರ್ತಕ್ಕಂಥದ್ದು ದಾಖಲೆಗಳಿದೆ. ಆಮೇಲೆ ಗೌಡ್ಕಿ ಮಾಡ್ತಕ್ಕಂಥ ಗೌಡರಿಗೂ ಕೊಟ್ಟಿದ್ದ ದಾಖಲೆ ಇದೆ, ಕುಲಕರ್ಣಿಕೆ ಮಾಡ್ತಕ್ಕಂಥ ಕುಲಕರ್ಣಿಯವ್ರಿಗೂ ಕೊಟ್ಟಿದ್ದಿದೆ, ಹಳಬರಿಗೆ ಅಂದರೆ ಸೇತ್ ಸನ್ನಿಧಿ ಕೆಲಸ ಮಾಡ್ತಕ್ಕಂಥ ಹಳಬಿಯವ್ರಿಗೂ ಕೊಟ್ಟಿದ್ದಾರೆ. ಎಲ್ಲ ವರ್ಗದವರಿಗೂ ಅವರು ಕಿತ್ತೂರು ಸಂಸ್ಥಾನದವರು ಉಂಬಳಿ ಭೂಮಿ ಅಂತಾರೆ ಅದಕ್ಕೆ, ಅಥವಾ ಅವರಿಗೆ ಅಲ್ಲ ಅವ್ರಿಗೆ ಇನಾಮ್ ಭೂಮಿ ಅಂದರೆ ಇನಾಮಾಗಿ ಕೊಟ್ಟಿರ್ತಕ್ಕಂಥದ್ದು, ಅವ್ರಿಗೆ ಬಹುಮಾನವಾಗಿ ಕೊಟ್ಟಿರ್ತಕ್ಕಂಥದ್ದು, ಅಥವಾ ಆ ವೃತ್ತಿಯನ್ನು ಗೌರವಿಸಿ ಕೊಟ್ಟಿರ್ತಕ್ಕಂಥದ್ದು ಭೂಮಿಗಳು. ಸರ್, ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ವಿ? ಈಗ ಇಲ್ಲಿಂದ ನಾವು ಬೇವಿನಕೊಪ್ಪಕ್ಕೆ ಸಂಗೊಳ್ಳಿ ರಾಯಣ್ಣವರ ರಕ್ತಮಾನ್ಯ ಭೂಮಿಗಳನ್ನು ನೋಡ್ಲಿಕ್ಕೆ ಹೊಂಟಿದ್ದೀವಿ ರೀ. ಓಕೆ, ಹೋಗೋಣ ಬನ್ನಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.